everyone, this is Anusha and welcome to my channel. Welcome to a random vlog. I'm in Bangalore but ಈಗ just 2-3 hours ಹಿಂದೆ ನಾನು ರೀಚ್ ಆಗಿದ್ದು ಫ್ರಮ್ ಮಂಡ್ಯ. ನಾನು ನನ್ನ ಸಿಸ್ಟರ್ ಶರದಿ ಸುಕೃತ್ ನಾವೆಲ್ಲ ಬಂದ್ವಿ. ವೈ? ಬಿಕಾಸ್ ನಮ್ಮ ಏರಿಯಾ ಬನಶಂಕರಿಲೆ ವಿ ಹ್ಯಾವ್ ಅವರ್ ಫ್ಯಾಮಿಲಿ ಫಂಕ್ಷನ್ ಟು ಅಟೆಂಡ್ ಆ್ಯಂಡ್ ದಿಸ್ ಈಸ್ ಹೌ ಐ ಆಮ್ ರೆಡಿ. ಐ ಥಾಟ್ ಓಕೆ ನಾನು ರೆಡಿ ಆಗಿರೋದು ಗೆಟ್ ರೆಡಿ ವಿತ್ ಮೀ ಫಿಲ್ಮ್ ಮಾಡಿದ್ದೀನಿ, ಬಟ್ ದೆನ್ ಟು ನಿಮ್ಮೆಲ್ಲರ ಮುಂದೆ ಬಂದು ತೋರ್ಸೋಣ, ಒಂದು ರ್ಯಾಂಡಮ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಐ ಆಮ್ ಹಿಯರ್. ದಿಸ್ ಈಸ್ ಹೌ ಮೀ ಆ್ಯಂಡ್ ಶರದಿ ಇಸ್ ರೆಡಿ. ಆ್ಯಂಡ್ ಶರದಿ ಹೇರ್ ಡೈಸನ್ ಮಾಡ್ಕೊಂಡಿದ್ದಾಳೆ, ನಾನು ಸ್ಟ್ರೈಟ್ನಿಂಗ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ದ ನ್ಯೂ ಬ್ಲೌಸ್. ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ದು ನಾನು ಸ್ಟಿಚ್ ಮಾಡಿಸಿದ್ದು ಫ್ರಮ್ ಸಮತ್ವ. ದಿಸ್ ಈಸ್ ಹೌ ವಿ ಆರ್ ರೆಡಿ ಆ್ಯಂಡ್ ವಿ ಆರ್ ರೆಡಿ ಟು ಗೋ ನವ್. ಸೊ ಈಗ ಒನ್ಸ್ ಫಂಕ್ಷನ್ ಎಲ್ಲ ಹೋಗಿ ಅಟೆಂಡ್ ಮಾಡಾದಮೇಲೆ ಎಲ್ ವ್ಲಾಗ್. ಮಾರ್ನಿಂಗ್ ಸಂಡೇ ಮಾರ್ನಿಂಗ್ ಚೆನ್ನಾಗಿತ್ತು ನಮ್ಮದು ಬ್ರೇಕ್ಫಾಸ್ಟು. ವಿ ಹ್ಯಾಡ್ ದೋಸೆ, ಕಾಲ್ ಸೂಪ್, ಇಡ್ಲಿ, ಆಲ್ ದಟ್. ಆವಾಗಲೇ ವ್ಲಾಗ್ ಸ್ಟಾರ್ಟ್ ಮಾಡಬೇಕಿತ್ತು. ಐ ವಾಸ್ ಲೈಕ್ ಇನ್ ಹರಿ ತಿನ್ನೋದ್ರಲ್ಲಿ, ಸೊ ಐ ಕುಡೆಂಟ್. ಆ್ಯಂಡ್ ನವ್ ವಿ ಆರ್ ರೆಡಿ. ನಮ್ಮ ಸುಕೃತ್ಗೆ ಹಿಂಗೆಲ್ಲ ಮಾಡ್ತಾ ಇದ್ದಾನೆ ಬಿಹೈಂಡ್ ದ ಸೀನು, ಅದಕ್ಕೆ ಸೊ ಲೆಟ್ಸ್ ಗೋ. ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ನಾವಿವಾಗ ಮಧ್ಯಾಹ್ನ ಇವಾಗ ಅಂದರೆ ಸ್ವಲ್ಪ ಹೊತ್ತಾಗಿದೆ. ಸೊ ಊಟಕ್ಕೆ ಬಾಳೆ ಎಲೆಗೆ ಹೋಗೋಣ. ಇಲ್ಲಿ ನಾರ್ತ್ ಕರ್ನಾಟಕ ಸ್ಟೈಲ್ ಬಾಳೆ ಎಲೆ ಊಟಕ್ಕೆ ಹೋಗೋಣ. ಜೋಳದ ರೊಟ್ಟಿ, ಚಟ್ನಿ ಅದೇನು ಕೊಡ್ತಾರೆ ಒಬ್ಬಟ್ಟು ಅದೆಲ್ಲ ನಂಗೆ ಇಷ್ಟ. ಅದಾದಮೇಲೆ ಚಿತ್ರಾನ್ನ, ರೈಸ್ ಅದೇನು ಇಷ್ಟ ಆಗಲ್ಲ, ಬಟ್ ಆ ಜೋಳದ ರೊಟ್ಟಿಗೆ ಆ ಚಟ್ನಿ ಅದೆಲ್ಲ ಕೊಡ್ತಾರಲ್ಲ ಅದು ನಂಗೆ ಇಷ್ಟ. ಸೊ ಅದಕ್ಕೆ ಹೋಗಿ ತಿನ್ನೋಣ. ಅದಾದಮೇಲೆ ವಿಲ್ ಗೋ ಟು ನ್ಯಾಚುರಲ್ಸ್ ಐಸ್ ಕ್ರೀಮ್. ವಿಲ್ ಹ್ಯಾವ್ ಐಸ್ ಕ್ರೀಮ್ ಆ್ಯಂಡ್ ವಿಲ್ ಹ್ಯಾವ್ ಬಾಳೆ ಎಲೆ ಊಟ ಅಂತ ನಾನು ನಮ್ಮ ಅಕ್ಕ ಶರದಿ ಇವಾಗ ಹೋಗ್ತಾ ಇದ್ದೀವಿ. ಯಾ ಲೆಟ್ಸ್ ಗೋ. Hi you guys, I'm back in the home. I'm back in Mandya and it's been 3-4 days. So Bangalore ಇಂದ ಅವತ್ತೇ ನಾನು I came back and ಇವತ್ತು it's been evening 4:30. ನಮ್ಮ ಭಾವನ ಬರ್ಡೇ. ನಾವು ನೈಟೇ ಸೆಲೆಬ್ರೇಟ್ ಮಾಡಿದ್ವಿ. 12 o'clock ಮಿಡ್ನೈಟೇ ನಾವು ಕೇಕ್ ಎಲ್ಲ ಕಟ್ ಮಾಡಿಸಿ ಸೆಲೆಬ್ರೇಷನ್ ಮಾಡಿದ್ವಿ. ಬಟ್ ನಾನು ವ್ಲಾಗ್ ಈ ಮೊಬೈಲ್ ಅದೇ ನಾನು ತೊಗೊಂಡು ಹೋಗಿರಲಿಲ್ಲ. ನಾನು ವ್ಲಾಗ್ ಮಾಡ್ತೀನಿ ಅಂತಲೂ ನನಗೆ ಏನು ಅಂದ್ಕೊಂಡಿರಲಿಲ್ಲ. ಸೊ ಐ ಕುಡೆಂಟ್. ನಾನು ಐ ಗೇವ್ ದೆಮ್ ಹಿಮ್ ಹ್ಯಾಂಡ್ ಫ್ಯಾನ್. ಸೊ ಯಾ ಇವಾಗ ನಾವೆಲ್ಲರೂ ಆಚೆ ಹೋಗೋಣ ಅಂದ್ಕೊಂಡ್ವಿ. ಸೊ ಅದಕ್ಕೆ ಐ ಆಮ್ ರೆಡಿ ಲೈಕ್ ದಿಸ್. ನನ್ನ ಹತ್ರ ಟು ಬಿ ಫ್ರ್ಯಾಂಕ್ ಇದು ಒಂದೇ ಔಟ್ಫಿಟ್ ಇರೋದು ಇಲ್ಲಿ ಮಂಡ್ಯದಲ್ಲಿ. ದಿಸ್ ಡ್ರೆಸ್ ಈಸ್ ಫ್ರಮ್, ಇಟ್ಸ್ ಲೈಕ್ ಅ ಶರ್ಟ್ ಡ್ರೆಸ್, ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಇಟ್ಸ್ ಫ್ರಮ್ H&M. This is how I am super duper fresh and ready. Yeah, let's go now. Even ಟೈಮ್ ಆಗೋಗ್ತಾಯಿದೆ. ದ ಬಾರ್ಜ್ ಅಂತ ಯಾವುದೋ ಇದೆ ರೆಸ್ಟೋ ಪಬ್, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮೈಸೂರಲ್ಲಿ. ನಾಟ್ ಶ್ಯೂರ್, ಇವಾಗ ಹೋಗಿ ನೋಡೋಣ ಎಲ್ಲಿಗೆ ಹೆಂಗೆ ಏನು ಹೋಗ್ತೀವಿ ಅಂತ. ಯಾಕಮ್ ಲೆಟ್ಸ್ ಗೋ. ಬಂದೆ ನಾನು ನಮ್ಮ ಅಕ್ಕ ಮನೆಗೆ. ಶರದಿ ಎಲ್ಲ ಫುಲ್ ರೆಡಿ ಆಗಿದ್ದಾರಂತೆ. ಸೊ ಹೆಂಗೆ ರೆಡಿ ಆಗಿದ್ದಾರೆ ನೋಡೋಣ. ನನಗೆ ಗೊತ್ತಿತ್ತು ಬಾಗ್ಲು ತೆಗಿತಾ ಇರೋದೆ ನೀನು ಅಂತ. ಓಹ್ ಶರದಿ, ಡ್ರೆಸ್ ಯಾರ್ದು ಹೇಳು, ಟಾಪ್ ಯಾರ್ದು ಹೇಳು? ಸಕ್ಕದಾಗಿ ಕಾಣ್ತಾ ಇದೆ, ಸೂಪರಾಗಿ ಕಾಣ್ತಾ ಇದೆ. ದಿಸ್ ಈಸ್ ಹೌ ವಿ ಆರ್ ರೆಡಿ. ಸುಕೃತ್ ತೋರಿಸ್ಲಾ ನಿನ್ನ? ಮತ್ತೆ ಕೈ ಎಟ್ಟಾದರೆ ನಾವೇನು ಮಾಡೋಕ್ಕಾಗಲ್ಲ. ರೆಡಿ ಆಗ್ಬಾ, ತೋರಿಸು. ಯಪ್ಪ ಇವನು ಏನು ಇವನು ಹಂಗೆ ಒಂದಲ್ಲ ಒಂದು ಕ್ರಿಕೆಟ್ ಎಲ್ಲ ಆಡ್ಕೊಂಡು ಒಳ್ಳೆ ನಜ್ಜಿರೋದು ನಂದಾಗಿತ್ತಲ್ಲ ಕಾಲು ಬೆರಳು ಆ ಥರ. ಟೈಮ್ ಬೇಕು, ಸರಿ ಹೋಗುತ್ತೆ. ಬ್ಲಡ್ ಕ್ಲಾಟ್ ಆಗಿದೆ. ಹಂಗೆ ಬ್ಲಡ್ ತೆಗಿಬೇಡ, ಹಂಗೆಲ್ಲ ಪಸ್ಸಾಗ್ಬಿಡುತ್ತೆ ಸುಕೃತ್. ಅದು ನೀನು ಚುಚ್ಚೆಲ್ಲ ತೆಗಿಬಾರ್ದು. ಒಂದು ಆ್ಯಂಟಿಬಯೋಟಿಕ್ ಬೇಕಾದ್ರೆ ಡಾಕ್ಟ್ರ್ ಹತ್ರ ಇಂಜೆಕ್ಷನ್ ಕೊಡಿಸ್ಕೊ. ನಮ್ಮ ಅಕ್ಕ ಹೆಂಗಾಗಿ ರೆಡಿ ಆಗಿದ್ದಾಳೆ ನೋಡೋಣ. ಇಲ್ಲಿ ಗ್ರೀನ್ ಡ್ರೆಸ್. ಬೇಗ ರೆಡಿಯಾಗಿ ಬಾರೋ. ಇಲ್ಲ ನನ್ನ ಫುಲ್ ಚೇಂಜು. ನನ್ನ ಡ್ರೆಸ್ ತೋರಿಸ್ತೀನಿ. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಏನು ಮಾಡೋದು, ನನ್ನ ಹತ್ರ ಇದ್ದಿದೆ ಇದು. ಇದಕ್ಕೆ ಅಮ್ಮ ಮಗಳು ಏನು ಡ್ರೆಸ್ಸೇ ಇಲ್ಲ ಅಂತಿದೆ, ಹಾಕೋ ಬಂದಿದ್ಯಾ. ಸಿ, ನನ್ನ ಹತ್ರ ಇದ್ದಿದೆ ಇದು ಮಂಡ್ಯದಲ್ಲಿ. ಅಂದರೆ H&M ಡ್ರೆಸ್. ಅದು ಯಾವಾಗಲೂ ತುಂಬ ಡೀಸೆಂಟಾಗಿದೆ. ಮಂಡ್ಯಾಗ ಓಕೆ ಅಂದ್ಬಿಟ್ಟು ಇದು ಹಾಕ್ಕೊಂಡಿದ್ದೆ. ಇದು ತಂದೆಲ್ಲೋ ಇಟ್ಟಿದ್ದೀನಿ. ಸೊ ಇದಿತ್ತು ಹಾಕ್ಕೊಂಡಿದ್ದೀನಿ.
ಇವಳು ಅಷ್ಟೇ ನಿನ್ನ ಕೆಲಸ, ಇನ್ನೇನು ಇಲ್ಲ. ಹೋಗೋಣ ಅಂದರೆ ಸಾಕು, ರೆಡಿಯಾಗಿ ಕೂತ್ಕೋತಾಳೆ. 1 ಅವರಿಂದ ರೆಡಿಯಾಗಿ ಕೂತವಳಂತೆ. ನಿಂದ ಬರ್ಡೇ, ನಿಮ್ಮ ಅಪ್ಪಂದ. ಏನು ಇಯರಿಂಗ್ಸ್ ಚೆನ್ನಾಗಿದೆ ಶರ್ದಿ. ಇಲ್ಲಿ ನೈಸ್. ಡಿಮಾರ್ಟಲ್ಲಿ ತಗೊಂಡ ಸೆಟ್ ಬರುತ್ತಲ್ಲ, ಅಮ್ಮ ತಂದಿದ್ರು. ಜುಡಿಯೋನ ಡಿಮಾರ್ಟಾ? ಸಕ್ಕದಾಗಿದೆ. ನಿನ್ನ ಔಟ್ಫಿಟ್ಟು ಎಲ್ಲ ಸಕ್ಕದಾಗಿದೆ. ನಾವಿಬ್ರು ಹೆಂಗೆ ರೆಡಿಯಾಗಿದ್ದೀವಿ. ನಿಮ್ದ ಬರ್ಡೇ, ನಮ್ದ ನೋಡಿ. ಅವ್ರ ಕ್ಯಾಬಿನಲ್ಲೇ ಕುತ್ಕೊಂಡು ಅವ್ರು ಇನ್ನೂ ಕೆಲಸ ಮಾಡ್ಕೊಂಡು. We came to Pets and Cakes. ನಾನು ಶರದಿ ಸರ್ಪ್ರೈಸ್ ಆಗಿ ವಿ ಹ್ಯಾವ್ ಆರ್ಡರ್ಡ್ ಕೇಕ್ ಫ್ರಮ್ ದಿಯೋಬ್ರೋಮ್, ದ ಪೈನಾಪಲ್ ಒನ್. ಸೊ ಅದನ್ನು ಹೋಗಿ ಈಗ ರಿಸೀವ್ ಮಾಡ್ಕೊಳ್ಳೋ ಟೈಮ್. ನಾವು ಇಲ್ಲೇ ಸಿಗುತ್ತೆ ಅಂದ್ಕೊಂಡ್ವಿ, ಬಟ್ ಇಲ್ಲಿ ಸಿಕ್ಕಲಿಲ್ಲ. ದಟ್ಸ್ ದ ರೀಸನ್ ವಿ ಹ್ಯಾವ್ ಆರ್ಡರ್ ಫ್ರಮ್ ದಿಯೋಬ್ರೋಮ್. ಎನಿಹೋ ಮೈಸೂರಲ್ಲಿ ದಿಯೋಬ್ರೋಮ್ ಇದೆಯಲ್ಲ, ಅದಕ್ಕೆ ದಿಯೋಬ್ರೋಮದಿಂದ ಇವಾಗ ಕೇಕ್ ಇಸ್ಕೊಳ್ಳೋಣ. ಒನ್ ಆಫ್ ಮೈ ಫೇವ್ರೆಟ್ ಪೈನಾಪಲ್ ಆರ್ಡರ್ ಮಾಡಿದ್ದೀನಿ. ನೋಡು, ಅದೇನೋ ಆರ್ಡರು ಅನುಷನ. ಇವಾಗ ಬರ್ತ್ಡೇದು ಸ್ಟ್ಯಾಂಡ್ ಇದೆಯಾ ಕೇಳಿಬಿಟ್ಟು ಅವ್ರಿಗೆ ಕೇಕ್ ಸ್ಟ್ಯಾಂಡ್ ಹಾಕ್ಬಿಟ್ಟು ತಗೊಂಡು ಬನ್ನಿ ಅಂತ ಹೇಳಿದ್ದೀವಿ. ಹೇಗಿದೆ ಕೇಕು? ಸೂಪರ್. Three days later. Guys, I'm back in Bangalore. I know this vlog is so much over the place, like sakkat cuts and pieces random vlog idu, but yeah, I came ಡೇ ಬಿಫೋರ್ ಎಸ್ಟರ್ಡೇ, ಲೈಕ್ ಮೊನ್ನೆನೇ ಬಂದೆ ನಾನು. ಸೊ ನನಗೆ ವರ್ಕ್ ಇತ್ತು, ಮೇಕಪ್ ರಿಲೇಟೆಡ್ ವರ್ಕ್ ಇದ್ದಿದ್ದರಿಂದ ಬಂದೆ. ಆ್ಯಂಡ್ ನಾಳೆ ಅರ್ಲಿ ಮಾರ್ನಿಂಗ್ ಅಥವಾ ನಾಳೆ ಮಾರ್ನಿಂಗ್ ಅಗೇನ್ ನಾವು ಮಂಡ್ಯಕ್ಕೆ ಬಿಡ್ತಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ನಾನು ಪ್ರೀತಮ್. ನೋಡೋಣ, ಗೊತ್ತಿಲ್ಲ. ನಾನು 2 ಡೇಸ್ ಮಟ್ಟಿಗೆ ಬಂದಿದ್ದು. ಇವತ್ತೇ ಹೋಗಬೇಕಿದ್ದಿದ್ದು ಪ್ಲ್ಯಾನ್ ಇತ್ತು. ಸೊ ಇವತ್ತು ಸ್ಕಿಪ್ ಮಾಡಿದೆ ಹೋಗೋದು ಸ್ಕಿಪ್ ಮಾಡಿದ್ರಿಂದ ಸ್ವಲ್ಪ ನನಗೆ ಟ್ಯಾಕ್ಸ್ ಬಿತ್ತು. ಸೊ ಒಂದು ರ್ಯಾಂಡಮ್ ವ್ಲಾಗ್ ತೋರಿಸೋಣ ಅಂತ ಬಂದೆ. ಇದು ಲಾಸ್ಟ್ ವೀಕು ನಾನು ನಮ್ಮಕ್ಕ ವಿ ವೆಂಟ್ ಟು ಮೈಸೂರು. ಸೊ ಆವಾಗ ನಾವು ವೆಸ್ಟ್ ಸೈಡ್ಗೆ ಹೋಗಿ ಸ್ವಲ್ಪ ಶಾಪ್ ಮಾಡಿದ್ವಿ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ಸೊ ಅದೊಂದು ಮಿನಿ ಹಾಲ್ ಎಲ್ಲ ಮಾಡೋಣ ಅಂತ ಐ ಆಮ್ ಹಿಯರ್. ಸೊ ಫಸ್ಟ್ ಒನ್ ಈಸ್ ದಿಸ್ ಟಾಪ್. ಇಟ್ಸ್ ಅ ನಾರ್ಮಲ್ ಶಾರ್ಟ್ ಕುರ್ತಾ ಟಾಪ್. ಹಾಕ್ಕೊಂಡಾಗ ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತು ಅಂತ ಅನಿಸ್ತು. ಸೊ ಐ ಗಾಟ್ ದಿಸ್ ಒನ್ ಫಾರ್ $799. ನನ್ನ ವಾಯ್ಸ್ ಎಲ್ಲ ಹೋಗಿದೆ, ಪ್ಲೀಸ್ ಬೇರ್ ವಿತ್ ಮೀ. ಸೊ ದಿಸ್ ಇಸ್ ಇನ್ ದ ಸೈಜ್ ಎಮ್. ಇಟ್ಸ್ ಸೋ ಗುಡ್. ಆ್ಯಂಡ್ ನಾನು ಟ್ರೈ ಮಾಡಿದ್ದೆ, ಏನಾದ್ರು ಪಿಕ್ಚರ್ ಇದ್ದರೆ ಇಲ್ಲಿ ಹಾಕ್ತೀನಿ. ಆ್ಯಂಡ್ ಇನ್ನೊಂದು ನೋಡಿದೆ, ಇದು ಆ್ಯಕ್ಚುಲಿ ನಾನು ನಮ್ಮ ಅಕ್ಕಾಗೆ ತೊಗೋ ಅಂತ ಸಜೆಸ್ಟ್ ಮಾಡಿದೆ, ಅವ್ರಿಗೇನೋ ಶಾಪಿಂಗು ಅಂದ್ಕೊಂಡು. ಕೊನೆಗೆ ಅವ್ಳಿಗೆ ಯಾಕೋ ಸೂಟ್ ಆಗೋಲ್ಲ, ನಂಗೆ ಬೇಡ ಅಂದ್ಲು. ಸೊ ನಾನು ಟ್ರೈ ಮಾಡಿದೆ, ನಂಗೆ ಸಕ್ಕದು ಇಷ್ಟ ಆಯಿತು. ನನಗೆ ಪ್ರೈಸಿಂಗು ಕೂಡ ಓಕೆ ಅನಿಸ್ತು, ಅದಕ್ಕೆ ನಾನು ತೊಗೊಂಡೆ. ಇಟ್ಸ್ ಲೈಕ್ ಕಾರ್ಡ್ ಸೆಟ್ ಥರ, ಅಂದರೆ 2 ಸಪ್ರೇಟ್ ತೊಗೊಳ್ಬೋದು ನೀವು, ಸಿಂಗಲ್ ಪೀಸ್ ಬೇಕು ಅಂದ್ರೂ. ಸೊ ದಿಸ್ ಇನ್ ದ ಸೈಜ್ ಎಮ್. ದಿಸ್ ಇಸ್ ದಿ ಟಾಪ್ ಆ್ಯಂಡ್ ಇದು ಪ್ರೈಸ್ ಬಂದುಬಿಟ್ಟು $799. ದಿಸ್ ಈಸ್ ಹೌ ದ ಟಾಪ್ ಈಸ್. ಆ್ಯಂಡ್ ಅದಕ್ಕೆ ಮ್ಯಾಚಿಂಗ್ ಪ್ಯಾಂಟ್ಸು. ಸೊ ಸ್ಟ್ರೈಟ್ ಕಟ್ ಥರ ಪ್ಲಾಜೋ ಪ್ಯಾಂಟ್ ಥರ, ಇದು ಕೂಡ $799. ಸೊ ಕಾರ್ಡ್ ಸೆಟ್ ಇದೆ 2. ಸೊ ಟೋಟಲ್ ದಿಸ್ 3 ಪೀಸ್ ಫುಟ್ವೇರ್ ವಿಚ್ ಐ ಗಾಟ್ ಫ್ರಮ್ ವೆಸ್ಟ್ ಸೈಡ್. ನನ್ನದು ಫುಟ್ವೇರ್ ಸೈಜ್ ಬಂದುಬಿಟ್ಟು ವೆಸ್ಟ್ ಸೈಡ್ದು 36 ಸ್ಟಾರ್ಟಿಂಗು. ಸೊ ಇದು ಒಂದರಲ್ಲಿ ಮಾತ್ರ 37, ಯಾಕಂದರೆ 36 ತುಂಬ ಚಿಕ್ಕದಾಗಿತ್ತು ಈ ಪ್ಯಾಟ್ರನ್ನು, ಯಾಕೆ ಅಂತ ಗೊತ್ತಿಲ್ಲ. ಸೊ ಇದನ್ನು 37 ತೊಗೊಂಡೆ. 1499 ಇದು. ಸೊ ವೆಸ್ಟ್ ಸೈಡ್ ಫುಟ್ವೇರ್ ತೊಗೊಂಡು ತುಂಬ ದಿನವೇ ಆಗೋಗಿತ್ತು ನಾನು. ಸೊ ಇದು ನೋಡಿದೆ, ನಂಗೆ ಕ್ಯಾಶುಯಲ್ ಆಗಿ ಬೇಕು ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಸೊ ಇದರಲ್ಲಿ ವೈಟು ಇತ್ತು. ಸೊ ನಮ್ಮ ಅಕ್ಕ ಶರದಿ ಎಲ್ಲ ಬ್ರೌನೇ ಸೆಲೆಕ್ಟ್ ಮಾಡಿದ್ರು. ಸೊ ಓಕೆ, ಇದು ಟ್ಯಾನ್ ಕಲರ್ ಇರಲಿ ಅಂತ ಅಂದ್ಬಿಟ್ಟು ಐ ಗಾಟ್ ದಿಸ್ ಒನ್. ಆ್ಯಂಡ್ ಇವಾಗ ನಾನು ಆಚೆ ಹೋಗಿದ್ದೆ. ಲಿಟ್ರಲಿ ನಾನು ನಿನ್ನೆ ಮೊನ್ನೆಯಿಂದ ಬಂದನಲ್ಲ ಬ್ಯಾಂಗ್ಳೂರ್ಗೆ, ಆವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಬಿಟ್ಟು ಯಾಕೋ ನಾನು ಪ್ರೊಕ್ಯಾಸ್ಟಿನೇಟ್ ಮಾಡಿದೆ. ನಂಗೆ ಒಂಥರ ಮೂಡ್ ಇರಲಿಲ್ಲ.
ಕ್ಯಾಮ್ರಾ ಮುಂದೆ ಬರೋ ಮೂಡ್ ಇರಲಿಲ್ಲ. ಸೊ ಇವಾಗ ಆಚೆ ಹೋಗಬೇಕಾದ್ರೂ ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಿತ್ತು, ಬಿಕಾಸ್ ನಾನು ಕಾಫಿ ಕೊಟ್ಟೆಲ್ಲಿ ಒಬ್ಬಳೆ ಊಟ ಮಾಡಿದೆ. ಸೊ ಒಬ್ಬಳೆ ಓಡಾಡ್ಕೊಂಡು ಎಕ್ಸ್ಪ್ಲೋರ್ ಮಾಡಿಕೊಂಡು ಸ್ವಲ್ಪ ರ್ಯಾಂಡಮ್ ಶಾಪಿಂಗ್ ಮಾಡ್ಕೊಂಡು ಬಂದೆ. ಯಾಕೆ ಅಂತ ಗೊತ್ತಿಲ್ಲ, ಹೇಳಂದಲ್ಲ ಕ್ಯಾಮ್ರಾ ಮುಂದೆ ಬರೋ ಒಂಥರ ಫೀಲೇ ಇರಲಿಲ್ಲ, ಒಂಥರ ಲೇಝಿ ಫೀಲ್ ಆಗ್ತಾಯಿತ್ತು. ಸೊ ಫೈನಲಿ ಹಾಲ್ ವೀಡಿಯೋನಾರು ಅಂದರೆ ಏನೇನು ತೊಗೊಬಂದಿದ್ದೀನಿ ಅದಾರು ತೋರಿಸೋಣ ಅಂತ ಐ ಆಮ್ ಹಿಯರ್. ಫಸ್ಟ್ ಹೋಗಿದ್ದು ನಾನು ಈಸಿ ಬೈಗೆ. ಸೊ ನಾನು ಈಸಿ ಬೈ ಮಂಡ್ಯದಲ್ಲೇ ಹೋಗ್ಬೇಕು ಅಂದ್ಕೊಂಡೆ. ಸೊ ಬ್ಯಾಂಗ್ಳೂರಿಗೆ ಬಂದುಬಿಟ್ಟೆ. ಇಲ್ಲಿ ಬಂದಮೇಲೆ ನಾನು ತುಂಬ ಪಿಸ್ಟ್ ಆಫ್ ಥರ ಫೀಲ್ ಆಯಿತು, ಬಿಕಾಸ್ ನನ್ನ ಹತ್ರ ಶಾರ್ಟ್ಸ್ ಇಲ್ಲ ಹಾಕ್ಕೊಳ್ಳೋದಕ್ಕೆ. ನಾನು ಈಸಿ ಬೈ ಶಾರ್ಟ್ಸ್ ಒಂಥರ ಕಂಫಿ ಇರುತ್ತೆ, ನಾನು ಅದೇ ಜಾಸ್ತಿ ಯೂಸ್ ಮಾಡೋದು. ಸೊ ಈಸಿ ಬೈಯಲ್ಲಿ ಏನಾದ್ರು ಶಾರ್ಟ್ಸ್ ಅವೈಲಬಲ್ ಇಲ್ಲ ಅಂದರೆ ಸ್ಟೈಲ್ ಯೂನಿಯನಲ್ಲೂ ಶಾರ್ಟ್ಸ್ ಇರುತ್ತೆ. ಸೊ ಸ್ಟೈಲ್ ಯೂನಿಯನ್ಗೆ ಹೋಗೋಣ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನಂಗೆ ಈಸಿ ಬೈಲಿ ಮನೇಲಿ ಹಾಕ್ಕೊಳ್ಳೋದು ಸಿಕ್ತು ನನಗೆ. ಸೊ ಇದು ಬಂದುಬಿಟ್ಟು ಇದು ಶಾರ್ಟ್ಸು ಮನೇಲಿ ಹಾಕ್ಕೊಳ್ಳೋದು. ಇದಕ್ಕೆ ಇದು ಟೀ ಶರ್ಟು, ಇದು ಸೆಟ್ ಥರ ತೊಗೊಂಡೆ. ಸೊ ಶಾರ್ಟು ಮತ್ತು ನಂಗೆ ಟೀ ಶರ್ಟು ಬೇಕಿತ್ತು ಅಂತ ಎಕ್ಸೆಲ್ ಸೈಜಲ್ಲಿ ತೊಗೊಂಡೆ. ಯೂಶ್ವಲಿ ನನ್ನ ಶಾರ್ಟ್ಸ್ ಎಮ್ ಆಗುತ್ತೆ ನನಗೆ, ಬಟ್ ನಾನು ಸ್ವಲ್ಪ ತುಂಬ ಫ್ರೀಯಾಗೇ ಇರಲಿ ಅಂತ ಅಂದ್ಬಿಟ್ಟು ಇದು ಎರಡು ಸೆಟ್. ಇದು ಸೆಟ್ಗೆ ನಾನು ಪೇ ಮಾಡಿದ್ದು ಜಸ್ಟ್ 399 rupees. ಓಕೆ, ನನಗೆ ಕಂಫಿ ಇರುತ್ತೆ ಇದು, ಅದಕ್ಕೆ ನಾನು ಯೂಶ್ವಲಿ ಈಸಿ ಬೈಯಲ್ಲೇ ತೊಗೊಳ್ಳೋದು. ಸೊ ಅದೊಂದು ಸೆಟ್ ಥರನೇ ಇದೊಂದು ಮರೂನ್ ಒಂದು, ಇದು ಅಷ್ಟೇ. ಇದು ಟೀ ಶರ್ಟು, ಇದಕ್ಕೆ ಮ್ಯಾಚ್ ಆಗೋ ಥರ ಶಾರ್ಟ್ಸು, ಇದೆಲ್ಲ ಮನೇಲಿ ನೈಟ್ ಟೈಮ್ ಹಾಕ್ಕೊಳ್ಳೋದಕ್ಕೆ ನನಗೆ. ಆ್ಯಂಡ್ ಇದು ಕೂಡ 399, ವರ್ತ್ ಇಟ್. ನಾನು ತುಂಬ ವರ್ಷಗಳೆಲ್ಲ ಯೂಸ್ ಮಾಡಿದ್ದೀನಿ ಈ ಶಾರ್ಟ್ಸು. ಆ್ಯಂಡ್ ಇದು ಅಷ್ಟೇ, ಬರೀ ಶಾರ್ಟ್ಸ್ ಇದು, ಇದಕ್ಕೆ ಟೀ ಶರ್ಟ್ ಎಲ್ಲ ಏನಿಲ್ಲ. ದಿಸ್ ಇಸ್ ಫಾರ್ 249. ಇದೇನೋ ನಂಗೆ ಆಫರ್ ಹೋಗಿ 200ಗೇನೋ ಸಿಕ್ತು. ಆ್ಯಂಡ್ ಅಗೇನ್ ಈ ಬ್ಲ್ಯಾಕ್ ಶಾರ್ಟ್ಸ್ ಇದ್ದು ಕಮ್ಮಿ ಅಂದರೆ ಸ್ವಲ್ಪ ಸೈಜಸಲ್ಲಿ. ಸೊ ಇದು 199. ಇದಿಷ್ಟು ಈಸಿ ಬೈಯಲ್ಲಿ ತೊಗೊಂಡಿದ್ದು. ನಾನು ಜಸ್ಟ್ ಶಾರ್ಟ್ಸೇ ಶಾಪ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ನಾನು ಸ್ಟೈಲ್ ಯೂನಿಯನ್ಗೆ ಹೋಗಿದ್ದು ಕೂಡ ಫ್ಯಾನ್ಸಿ ಕ್ಲಾತ್ಸ್ ತೊಗೊಳೋದಕ್ಕಲ್ಲ, ಅಲ್ಲೂ ಕೂಡ ನೈಟ್ ಡ್ರೆಸ್ ತೊಗೊಳಕ್ಕೆ ಹೋಗಿದ್ದು ನಾನು. ಬಿಕಾಸ್ ನಾನು ನನ್ನ ಹತ್ರ ಸ್ಟೈಲ್ ಯೂನಿಯನ್ ನೈಟ್ ಡ್ರೆಸ್ ಇದೆ. ಇಟ್ಸ್ ವೆರಿ ಗುಡ್. ಅದು ಪ್ಯಾಂಟೆಲ್ಲ ಸ್ವಲ್ಪ ಅರ್ಧೋಗಿದ್ರು ಕೂಡ ಒಂದೊಂದ್ಸರಿ ನೈಟ್ ಬರೀ ಮಲ್ಕೊಳ್ಳೋದಕ್ಕೆ ಅದನ್ನು ಹಾಕ್ಕೋತೀನಿ ಅಂದರೆ ನಂಗೆ ಆ ಥರ ಕಂಫರ್ಟಬಲ್ ಇದೆ. ಒಗ್ದಂಗೂ ಅದು ಇನ್ನೂ ಒಂಥರ ಯೂಸ್ಡ್ ಕ್ಲಾತ್ಸ್ ಅಥವಾ ಸಾಫ್ಟ್ನೆಸ್ ಇಷ್ಟ ಆಗುತ್ತಲ್ಲ ಆ ಥರ. ಸೊ ಅದಕ್ಕೆ ಅಂತ ಹೋದೆ. ನನಗೆ ನೈಟ್ ಡ್ರೆಸ್ ಇರಲಿಲ್ಲ, ಶಾರ್ಟ್ಸ್ ಇತ್ತು. ಇನ್ ಕೇಸ್ ನೀವು ಈ ಥರ ಶಾರ್ಟ್ಸು ಸ್ವಲ್ಪ ಇನ್ನೂ ಚೆನ್ನಾಗಿರೋ ಕ್ವಾಲಿಟಿ ಅಥವಾ ಚೆನ್ನಾಗಿರೋ ಸ್ಟೈಲ್ಸ್ ಎಲ್ಲ ಬೇಕು ಅಂದರೆ ಸ್ಟೈಲ್ ಯೂನಿಯನಲ್ಲಿದೆ, ಶಾರ್ಟ್ಸ್ ಇದೆ, ಟಿ ಶರ್ಟ್ಸ್ ಇದೆ, ಅದೆಲ್ಲ ಇತ್ತು. ಬಟ್ ನೈಟ್ ಡ್ರೆಸ್ ಇರಲಿಲ್ಲ ನನಗೆ. ನೈಟ್ ಡ್ರೆಸ್ ಇನ್ ದ ಸೆನ್ಸ್ ಪಜಾಮಾ ಸೆಟ್, ಟಾಪ್ ಆ್ಯಂಡ್ ಬಾಟಮ್ ಥರದ್ದು. ಸೊ ಹಂಗಾಗಿ ಅದನ್ನು ಬಿಟ್ಟು ಇನ್ನೇನು ಬರಬೇಕು ನಾನು. ಓಕೆ, ಏನೂ ಸಿಗಲಿಲ್ಲ, ಇನ್ನೇನು ಹೋಗೋಣ ಅನ್ನಷ್ಟರಲ್ಲಿ ಐ ಫೌಂಡ್ ದಿಸ್ ಓವರ್ ಸೈಜ್ಡ್ ಟಿ ಶರ್ಟ್ ವಿಚ್ ಲುಕ್ಸ್ ಲೈಕ್ ದಿಸ್. ಹೌ ಬ್ಯೂಟಿಫುಲ್ ಈಸ್ ದಿಸ್. ಇದು ನನಗೆ ಕೂಡ ಆಗ್ತಿತ್ತು. ಸೊ ಓವರ್ ಸೈಜ್ಡ್ ಆಗಿರೋದ್ರಿಂದ ತೊಗೊಳ್ಳೋಣ ಅಂತ ಸುಮ್ಮನೆ ಹಾಕ್ಕೊಂಡು ನೋಡಿದೆ. ನಂಗೆ ಸಕ್ಕತ್ ಇಷ್ಟ ಆಯ್ತಿದ್ದು. ಆ್ಯಂಡ್ ಆ ಮೆಟೀರಿಯಲ್ ಹೇಳೋದಲ್ಲ, ಈಗ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಒಳ್ಳೆ H&M ಟಿ ಶರ್ಟ್ ಥರ ಇದೆ. ಸೊ ಅದಕ್ಕೆ ಐ ಗಾಟ್ ದಿಸ್ ಟಿ ಶರ್ಟ್ ಇನ್ ದ ಸೈಜ್ ಎಮ್. ಆ್ಯಂಡ್ ಪ್ರೈಸ್ ಬಂದ್ಬಿಟ್ಟು 399 rupees. ಆ್ಯಂಡ್ ಓವರ್ ಸೈಜ್ಡಲ್ಲಿ ಜಸ್ಟ್ 4 ಟಿ ಶರ್ಟ್ಸ್ ಇತ್ತು, ಅಂದರೆ 4 ಪ್ಯಾಟ್ರನ್, ಅಂದರೆ ಡಿಫ್ರೆಂಟ್ ಕಲರ್ಸ್ ಆ ಥರ. ಅದರಲ್ಲಿ ಇನ್ನೊಂದು ಪಿಂಕ್ ಇಷ್ಟ ಆಯಿತು, ಇನ್ನು ಬ್ಲ್ಯಾಕು ಒಂದು 3 ಕಲರ್ ಇತ್ತು, ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ದಿಸ್ ಈಸ್ ಹೌ ದ ಟಿ ಶರ್ಟ್ ಲುಕ್ಸ್, ಬ್ಯಾಕ್ ಆ್ಯಂಡ್ ಫ್ರಂಟ್. ಸಾಫ್ಟ್ ಪಿಂಕ್ ಕಲರ್ ಅಟ್ ದ ಸೇಮ್ ಟೈಮ್ ಸೋ ಸ್ಮೂತ್, ಚೆನ್ನಾಗಿ ಅನಿಸ್ತು. ಸೊ ಇದು ಅಷ್ಟೇ 349 ಈಚ್. ನಂಗೆ ತುಂಬ ಇಷ್ಟ ಆಯಿತು. ಹೇಳೋದಲ್ಲ, ಒಳ್ಳೆ H&M ಟಿ ಶರ್ಟ್ಸ್ ಥರ ಇದೆ. ಆ್ಯಂಡ್ ಒಂದು ಜೀನ್ಸ್ ನೋಡಿದೆ, ಈ ಥರ ಜೀನ್ಸ್ ಮೆಟೀರಿಯಲ್ಲೇ ಇಲ್ಲ, ಇದು ಒಂಥರ ಅಂದರೆ ವರ್ಟಾಗಿಲ್ಲ, ಆ ಥರ ಕಾಟನ್ ಆ ಥರ ಫೀಲ್ ಇತ್ತು. ಆ್ಯಂಡ್ ಈ ಕಲರ್ ಜೀನ್ಸ್ ನನ್ನ ಹತ್ರ ಇಲ್ಲವೇ ಇಲ್ಲ. ಸೊ ನಂಗೆ ಜೀನ್ಸ್ ಹಾಕೋತೀನಿ ನಾನು, ಇಟ್ಸ್ ಕಂಫರ್ಟಬಲ್. ಈ ಥರ ಮೆಟೀರಿಯಲ್ ಇದ್ಬಿಟ್ರಂತೂ ಇಟ್ಸ್ ವೆರಿ ಕಂಫರ್ಟಬಲ್, ಸ್ಟ್ರೆಚಬಲ್ ಇದ್ದರೆ. ಸೊ ಆ ಥರ ಎಲ್ಲ ಇದ್ದರೆ ಬೇಕಾದ್ರೆ ಬೆಳಗ್ಗೆಯಿಂದ ರಾತ್ರಿ ತನಕ ಜೀನ್ಸಲ್ಲಿ ಇರ್ತೀನಿ ನಾನು, ಕಂಫರ್ಟಬಲ್ ಆಗಿದ್ದರೆ. ದಟ್ಸ್ ನಾಟ್ ಅ ಪ್ರಾಬ್ಲಮ್ ಫಾರ್ ಮಿ. ಸೊ ಅದಕ್ಕೆ ಜೀನ್ಸ್ ನೋಡಿದೆ. ಸೊ ಒಂದು ಸೈಜ್ ದೊಡ್ಡದು ತೊಗೊಂಡು ಬಂದಿದ್ದೀನಿ. ಅದು ಒಂಚೂರು ಪ್ರಾಬ್ಲಮ್ ಆಗ್ಬೋದು, ಬಿಕಾಸ್ ಸೊಂಟದ ಹತ್ರನೂ ಸ್ವಲ್ಪ ಲೂಸ್ ಇದೆ. ಇದಂತೂ ತುಂಬಾ ಬ್ಯಾಗಿ ಆಗಿದೆ. ಯಾಕೆ ದೊಡ್ಡದು ತೊಗೊಂಡಂದರೆ ಹೇಳೋದಲ್ಲ, ಕಂಫರ್ಟಬಲ್ಗೆ. ಬಿಕಾಸ್ ನಾನು ವರ್ಕ್ ಪ್ಲೇಸ್ಗೆಲ್ಲ ಹೋದಾಗ ಆ ಜೀನ್ಸ್ ಅನ್ಕಂಫರ್ಟಬಲ್ ಇರಬಾರ್ದು ನನಗೆ. ದಿಸ್ ಈಸ್ ಹೌ ಇಟ್ ಈಸ್. ಇಟ್ಸ್ ವೆರಿ 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 ಗುಡ್. ನನ್ನ ಹತ್ರ ಸ್ಟೈಲ್ ಯೂನಿಯನ್ 2-3 ಪ್ಯಾಂಟ್ಸು, ಜೀನ್ಸು ಎಲ್ಲ ಇದೆ. ಸೊ ಇಷ್ಟು ನಾನು ಶಾಪ್ ಮಾಡ್ಕೊಂಡಿದ್ದೆ. ಇವತ್ತು ಬೋರ್ ಆಗ್ತಿದೆ, ಜಸ್ಟ್ 1-2 ಶಾರ್ಟ್ಸ್ ತೊಗೊಳ್ಳೋಣ ಅಂತ ಹೋಗಿ ಇಷ್ಟು ತೊಗೊಂಡು ಬಂದಿದ್ದೀನಿ. ಇಲ್ಲ, ಈಗ ನೆಕ್ಸ್ಟು ಫುಲ್ ಈ ವರ್ಷ ಪೂರ್ತಿ ಆಗಿಬಿಡತ್ತೆ ನೈಟ್ ಡ್ರೆಸ್ಸಸ್ಸು. ಸೊ ವಾಟ್ ಎವರ್ ಕ್ಲಾತಿಂಗ್ಗೆ ಸಾರ್ಟ್ ಔಟ್ ಆಗಿಬಿಟ್ಟಿದ್ದೀನಿ. ನಾನು ಇನ್ನು ಅಂದ್ಕೊಂಡೆ, ನಾನು ಕರೆಕ್ಟಾಗಿ 6 ತಿಂಗಳು ತುಂಬ ಶಾಪ್ ಮಾಡಿದ್ದೀನಲ್ಲ. ಸೊ ಇನ್ನು ನೋಡೋಣ, ಜೂನ್ ಜುಲೈ ನೆಕ್ಸ್ಟ್ ಅಂದರೆ ಇನ್ನು 6 ತಿಂಗಳು ಏನೂ ಶಾಪ್ ಮಾಡಬಾರ್ದು ಅಂತ. ಹಾಯ್ ಯು ಗೈಸ್, ದಿಸ್ ಈಸ್ ಅ ನೆಕ್ಸ್ಟ್ ಡೇ. ನಾನು ಹೇಳಿದೆ ಇವತ್ತು ಮಂಡ್ಯಗೆ ಹೋಗ್ತೀವಿ ಅಂತ. ಸೊ ನಾವು
ಮಧ್ಯಾಹ್ನ ತನಕನೂ ಮಂಡ್ಯಗೆ ಹೊರಡಲಿಲ್ಲ. ಸೊ ನನಗೆ ಮನೇಲಿ ಏನೂ ಮಾಡಿಲ್ಲ. ಆ್ಯಂಡ್ ಇನ್ ಬಿಟ್ವೀನ್ ಪ್ರೀತಮ್ ಇವಾಗ ಕೋಣನಕುಂಟೆ ಕ್ರಾಸಲ್ಲಿ ಏನೋ ಕೆಲಸ ಇದೆ ಅಂತ ಹೋಗ್ತಾ ಇದ್ದಾನೆ. ಸೊ ನಾನು ಕ್ವಿಕ್ಕಾಗಿ ಫ್ರೆಶ್ ಆಗಿ ನೆನ್ನೆ ನೋಡೋದ್ನಲ್ಲ, ನೆನ್ನೆ ತೊಗೊಂಡಿರೋ ಟೀ ಶರ್ಟು, ಬಟ್ ಜೀನ್ಸ್ ಮಾತ್ರ ನಂದೇ ಹಳೇದು. ಸೊ ಈ ಥರ ಪೇರಪ್ ಮಾಡಿ ಆಲ್ರೆಡಿ ಹಾಕ್ಕೊಂಡು ಹಿಂಗೆ ರೆಡಿ ಆಗಿಬಿಟ್ಟಿದ್ದೀನಿ. ಮೇ ಬಿ ವಿಲ್ ಗೋ ಬೈ ಈವ್ನಿಂಗ್ ಆರ್ ವಿ ಮೇ ಗೋ ಟುಮಾರೋ, ಐ ಆಮ್ ನಾಟ್ ಶ್ಯೂರ್. ಸೊ ಅದಕ್ಕೆ ಇವಾಗ ಹಾಗೆ ಏನಾದ್ರು ಲಂಚ್ ಕೂಡ ಎಲ್ಲರೂ ಹೊಸ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಎಲ್ಲರೂ ಒಂದು ಭರ್ಜರಿ. ನಾನು ಶೆಟ್ಟಿ ಲಂಚ್ ಹೋಮಲ್ಲಿ ತಿನ್ನಬೇಕಂತ ತುಂಬ ಆಸೆ ಆಗ್ತಾಯಿದೆ. ಫಿಶ್, ಆ ಮಸಾಲ ಫಿಶ್ ಎಲ್ಲ ತಿನ್ನಬೇಕಂತ. ಸೊ ನೋಡೋಣ ಎಲ್ಲಿ ಏನು ಊಟ ಮಾಡ್ತೀವಿ ಅಂತ. ಊಟ ಮಾಡಿಕೊಂಡು ಪ್ರೀತಮ್ದು ಏನಿದೆ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಬರ್ತೀವಿ. ವಿ ಆರ್ ಥಿಂಕಿಂಗ್ ಟು ಗೋ ಬೈ ಕಾರ್. ಸೊ ಐ ಆಮ್ ನಾಟ್ ಶ್ಯೂರ್ ಬಿಕಾಸ್ ಮಳೆ ಬರ್ತಿದೆ ಲೈಕ್ ಡೈಲಿ. ಅದಕ್ಕೆ ಇಲ್ಲ ಕಾರಲ್ಲಿ ಹೋಗಿಲ್ಲ ಅಂದರೆ ಐ ಆಮ್ ಗೋನಾ ವೇರ್ ಮೈ ನ್ಯೂ ಎರಾ ಕ್ಯಾಪ್. ವಾವ್, ಪರ್ಫೆಕ್ಟ್ ಮ್ಯಾಚ್ ಅಲ್ಲ. ನಾವು ಲೆಟ್ಸ್ ಗೋ. ಇದ್ರ ಜೊತೆಗೆ ಐ ಹ್ಯಾವ್ ರಿಸೀವ್ಡ್ ಸಮ್ ಪಾರ್ಸಲ್. ಸೊ ಮನೆಗೆ ಬಂದು ಓಪನ್ ಮಾಡೋಣ, ಒಟ್ಟಿಗೆ ಅನ್ಬಾಕ್ಸ್ ಮಾಡೋಣ. ಕೇಮ್ ಟು ಸಿಂಧೂರ. ಫಸ್ಟ್ ಟೈಮ್ ಬರ್ತಾ ಇರೋದು. ದೊಡ್ಡ ಕಲ್ಸಂದ್ರ, ಐ ಮೀನ್ ಕೋಣನಕುಂಟೆ ಕ್ರಾಸ್, ಕನಕಪುರ ರೋಡು. ಸಿ ತುಂಬ ಇದು ಫೇಮಸ್ ಇದೆ, ನಾನು ಕೇಳಿದ್ದೀನಿ, ಬಟ್ ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡ್ತಾ ಇರೋದು. ಪ್ರೀತಮ್, ಇದು ಬೀಚ್ ಇದ್ರದೇನಾ? ನಾನು ಆ್ಯಕ್ಚುಲಿ ಬೈತಿದ್ದೆ, ನಂಗೆ ಬಿರಿಯಾನಿ ಈ ಥರ ತಿನ್ನೋಕೆ ಆಗ್ತಾಯಿಲ್ಲ. ಅದೇ ತಿಂದಿದ್ದೀನಿ ಬಿಕಾಸ್ ನಾನು RNR ಕೂಡ ಮೊನ್ನೆ ಆರ್ಡರ್ ಮಾಡ್ಕೊಂಡು ತಿಂದಿದ್ದೆ ಮನೇಲಿ. ಸೊ ಶೆಟ್ಟಿಲಾರ ಹೋಗ್ಬೇಕಂತ. ಸೊ ಫೈನಲಿ ಇದು ಕೂಡ ನಮ್ಮ ಮಂಗಳೂರು ಸ್ಟೈಲೇ. ಹಂಗಾರೆ ನನಗೆ ಪ್ರಾನ್ಸ್ ಗೀ ರೋಸ್ಟು, ಫಿಶ್ಶು ಮತ್ತು ವಾಟ್ ಐ ವಾಂಟ್ ಟು ಹ್ಯಾವ್, ನೀರು ದೋಸೆ ಎಲ್ಲ ಸಿಗುತ್ತೆ. ಐ ಆಮ್ ಹ್ಯಾಪಿ. ಏನಕ್ಕೆ ಹಂಗಿದೆಯಾ? ಇಷ್ಟು ಬೇಗ ಮೂಡ್ ಸ್ವಿಚ್ ಆಗೋಯ್ತಾ ಹೋಟ್ಲು ನೋಡಿ ಅಂತ. ಅಪ್ಪ ನನ್ನ ಗಂಟ್ಲು ಯಾಕೋ ರಿಕವರ್ ಆಗೋ ಡೌಟು. ಈ ಥರ ಕ್ಯೂಸ್ ಇದೆ ಕೆಲವೊಂದು, ಅದು ಇದು ಎಲ್ಲ ಆಗ್ತಾಯಿಲ್ಲ ತೊಗೊಳಕ್ಕೆ. ಬಟ್ ಓನ್ಲಿ ಹ್ಯಾಪಿಯೆಸ್ಟ್ ಥಿಂಗ್ ಈಸ್ ಫುಡ್. ಮೈ ಗಾಡ್, ಏನೇ ಕ್ಯೂಸ್ ಇದ್ರು ಇದು ನೋಡೋದಕ್ಕೂ. ಟೇಸ್ಟ್ ಮಾಡೋಣ. ನನಗೇನು ಸಾಂಬಾರು ಅಂದರೆ ಬೇಡವೇ ಬೇಡ. ಓ ಮೈ ಗಾಡ್, ವಿ ಹ್ಯಾವ್ ಲಾಟ್ ಆಫ್ ದೋಸಾಸ್. ಅಂದರೆ ನೀರು ದೋಸೆ ಏನು ಒಂದು 5-10 ತಿಂದ್ರೂ ಗೊತ್ತೇ ಆಗಲ್ಲ. ಸೊ ಯಾ, ಫಸ್ಟು ಪ್ರಾನ್ಸ್ ಗೀ ರೋಸ್ಟ್ ಟೆಸ್ಟ್ ಮಾಡೋಣ ವಿತ್ ನೀರು ದೋಸೆ. ಅಬ್ಬಾ, ಸೂಪರ್ ಸೂಪರ್ ಸೇ ಉಪ್ಪರ್ ಅಂತಾಳಲ್ಲ ಶಿಲ್ಪಾ ಶೆಟ್ಟಿ, ಹಂಗೆ. ಸೊ ಗುಡ್. ಪ್ರಾನ್ಸ್ ಇವತ್ತು ಅಬ್ವಿಯಸ್ಲಿ ಎಲ್ಲ ಕಡೆ ಚೆನ್ನಾಗಿರುತ್ತೆ. ಒಂದು ಫ್ರೈ, ಬಾಂಗಡೆ ಫಿಶ್ಶು ಫ್ರೈ, ಮಸಾಲ ಫ್ರೈ. ಯಾಕೆ ಬಾಂಗಡೆ ತೊಗೊಂಡೆ ಅಂದರೆ ಮೊನ್ನೆ ತಾನೇ ಸ್ಯಾಲ್ಮನ್ ಮಾಡ್ಕೊಂಡಿದ್ದೆ. ಪ್ರೀತಮ್, ಇನ್ನೊಂದು ಯಾವ ಫಿಶ್ ನೀನು ಆರ್ಡರ್ ಮಾಡಿರೋದು? ಕೊಡವಾಯಿ ತವಾ ಫ್ರೈ ಆರ್ಡರ್ ಮಾಡಿದ್ದಾನೆ. ದಿಸ್ ಇಸ್ ಬಾಂಗಡೆ. ಲೆಟ್ ಮಿ ಟ್ರೈ ದಿಸ್. ನೈಸ್ ನೈಸ್ ಅನ್ನೋದಕ್ಕಿಂತನೂ ಬಿಯಾಂಡ್ ವರ್ಡ್ಸ್. ಸೋ ಟೇಸ್ಟಿ, ಸೋ ಗುಡ್. ಐ ಬ್ಯಾಡ್ಲಿ ನೀಡ್ ದಿಸ್. ಸೂಪರಾಗಿದೆ. ಅನುಷಾ ಅಪ್ರೂವ್. ನೆಕ್ಸ್ಟ್ ತವಾ ಫ್ರೈ ಬಂದಾಗ ಅದನ್ನು ಟ್ರೈ ಮಾಡ್ತೀನಿ. ರೈಟ್ ನಾವು ಪ್ರಾನ್ಸ್ ಗೀ ರೋಸ್ಟ್ ಮತ್ತು ಫಿಶ್ ಫ್ರೈ ಸಕ್ಕತ್ತಾಗಿದೆ. ಆಲ್ಮೋಸ್ಟ್ ಶೆಟ್ಟಿ ಲಂಚ್ ಒಂಥರ ಇದೆ ಅಲ್ಲ ಟೇಸ್ಟ್, ಅದಕ್ಕಿಂತ ಚೆನ್ನಾಗಿದೆ ನನಗೆ. ನನಗೆ ಅದೇ ಥರ ಅನಿಸ್ತು. ಮಸಾಲೆ ಅದೇ ಸ್ವಲ್ಪ ಚೇಂಜ್ ಇರುತ್ತೆ. ಹುಳಿ ಮುಂಚೆನೂ ಇತ್ತು, ನಾನು ಬೇಡ ಒಂದು ಫ್ರೈ ಬೇಕು ಅಂದರೆ. ನಮ್ಗೆ ಇವಾಗ ಫಿಶ್ ಸಾಂಬಾರು ಕೂಡ ಬಂತು. ನೋಡೋಣ ಅದನ್ನ ಟೇಸ್ಟ್ ಮಾಡೋಣ. ಅದೇ ಪ್ಲೈನ್ ಫಿಶ್ ಸಾಂಬಾರು. ಫಿಶ್ ಏನು ಬೇಡ ಅಂದ್ವಿ. ಸಾಕು, 1 ಸ್ಪೂನ್ ಹಾಕಿ ನಂಗೆ ಸಾಕು, ಬಿಕಾಸ್ ನಾನು ಇದೆಲ್ಲ ತಿನ್ನೋದು ಸಾಕು. ಫಿಶ್ ಸಾರು ಚೆನ್ನಾಗಿದೆ, ಬಟ್ ನಾಟ್ ಅ ಬಿಗ್ ಫ್ಯಾನ್ ಆಫ್ ದಿಸ್ ಫಿಶ್ ಸಾಂಬಾರ್. ಬಟ್ ಪ್ರಾನ್ಸ್ ಗೀ ರೋಸ್ಟ್ ಮತ್ತು ಈ ಗೊಜ್ಜೆಲ್ಲ ತಿನ್ಕೋಬೋದು. ಮೈ ಗಾಡ್, ದ ಫಿಶ್ ತವಾ ಫ್ರೈ ಈಸ್ ಹಿಯರ್. ಕೊಡವಾಯಿ ಅಂತೆ ಫಿಶ್. ಫಸ್ಟ್ ಟೈಮ್ ನಾನಂತೂ ಇದು ಹೆಸರು ಕೇಳಿದೆ. ಒಂದೇ ಫಿಶ್ಗೆ 2-3 ಹೆಸರುಗಳಿರುತ್ತೆ. ಈ ಫಿಶ್ ಶೇಪ್ ನೋಡಿದ್ರೆ ನೋಡಿದ್ದೀನಿ ಅನಿಸ್ತಿದೆ, ಬಟ್ ಇಲ್ಲ, ಟೇಸ್ಟ್ ಮಾಡಿ ನೋಡೋಣ. ನಾನು ಟ್ರೈ ಮಾಡಿಲ್ಲ.
ಸೊ ನನ್ನ ತಲೆ ಅಂತೂ ನಂಗೆ ಫಿಶ್ ತಲೆ ಯಾರ್ಯಾರು ತಿಂತೀರಾ ಹೇಳಿ. ನಾನು ಫಿಶ್ ತಲೆ ಎಷ್ಟೊಂದು ಜನ ತಿನ್ನಲ್ಲ, ನಮ್ಮಮ್ಮ ತಿನ್ನಲ್ಲ, ನಮ್ಮ ಶರದಿ ತಿನ್ನಲ್ಲ ಆ ಥರ. ಬಟ್ ಫಿಶ್ ತಲೆ ನನ್ನ ಫೇವ್ರೆಟ್. ಫ್ರೈ ಮಾಡೋಣ, ತವಾ ಫ್ರೈ. ಯೂಸ್ ಆಗಿದೆ, ನನಗೆ ಫಿಶ್ ಇಷ್ಟು ಯೂಸ್ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಇವಾಗ ಹೆವಿ ಆಗೋಯ್ತು ನಮ್ಮಿಬ್ಬರಿಗೆ. ಹಾಂ 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 ತಮ್ಗೆ ಇಷ್ಟ ಆಗುತ್ತೆ. ನೆಕ್ಸ್ಟ್ ಲೆವೆಲ್. ನಮ್ಗೆ ಗೊತ್ತೇ ಇಲ್ಲ, ನಾನು ಈ ಹೋಟೆಲ್ ಒಂದು ಸರಿನೂ ಕರ್ಕೊಬಂದಿಲ್ಲ. ನೀವು ನಿಧಾನಲ್ಲ ಬಂದಿದ್ಯಾ ನೀನು? ಬಂದಿರೋದಕ್ಕೆ ಕರ್ಕೊಬಂದಿರೋದು ನನಗೆ ಗೊತ್ತು. ನಾನು ಹೇಳ್ದಂಗೆ ನನ್ನ ಫೇವ್ರೆಟ್ ತಲೆ ಭಾಗ ಎತ್ಕೊಬಿಡೋಣ. ಪ್ರೀತಮು ತಿಂತಾನೆ ತಲೆ, ಅದಕ್ಕೆ. ಆ್ಯಂಡ್ ನೆಕ್ಸ್ಟ್ ಲೆವೆಲ್ ಆಗಿದೆ ಫಿಶ್ಶು, ಟೂ ಗುಡ್. ನನಗೆ ಎಷ್ಟೊಂದು ಕಡೆ ನೀರು ದೋಸೆ ಇಷ್ಟ ಆಗೋಲ್ಲ, ಆ ಟೆಕ್ಸ್ಚರು ಅದೆಲ್ಲ. ನನಗೆ ಇಲ್ಲಿ ದೋಸೆ ಕೂಡ ತುಂಬಾ ಇಷ್ಟ ಆಯಿತು. ನಾವಿವಾಗ 2 ಪ್ಲೇಟ್ ದೋಸೆ ಮುಗಿಸಿ ಇನ್ನೊಂದು ಪ್ಲೇಟ್ ದೋಸೆನೇ ಆರ್ಡರ್ ಮಾಡಿದ್ದೀವಿ, ಬೇರೆ ರೈಸ್ ಅದೆಲ್ಲ ಏನೂ ಬೇಡ ಅಂತ. ದಿಸ್ ಈಸ್ ಆರ್ ಬಿಲ್. ಐ ಫೆಲ್ಟ್ ಇಟ್ಸ್ ನಾಟ್ ಬ್ಯಾಡ್ ಬಿಕಾಸ್ ಇಷ್ಟೇ ಎಕ್ಸ್ಪೆನ್ಸಿವ್ ಇರುತ್ತೆ. 480, 450, 500 ಒಂದೊಂದು ಫಿಶ್ಗೆ ಅಷ್ಟೇ ಇರುತ್ತೆ ಎಲ್ಲ ಕಡೆ. ಬಟ್ ತುಂಬ 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 ಟೇಸ್ಟಿಯಾಗಿತ್ತು. ಐ ಹೈಲಿ ರೆಕಮೆಂಡ್. ಇಫ್ ಯು ಲವ್ ಸೀ ಫುಡ್ ಆ್ಯಂಡ್ ಇಫ್ ಯು ಹ್ಯಾವ್ ನಾಟ್ ಕಮ್ ಅಕ್ರಾಸ್ this restaurant, it's called Sindura and it's in Kanapura Road nearby ಇದೆ. So please do try. Back in the home and we had a very good lunch. ನೋಡಿದ್ರಿ ಅದನ್ನ ನೀವು. ನನಗೆ ಅದು ಐ ಬ್ಯಾಡ್ಲಿ ನೀಡ್ ಇಟ್. ಆ್ಯಂಡ್ ಅಲ್ಲಿಂದ ನಾನು ಮಾಲ್ ಹೋಗೋಣ, ಫೋರಮ್ ಮಾಲ್ ಅಂದ್ಕೊಂಡ್ವಿ. ಅದು ಬಿಟ್ಟು ಏನಾರು ಡೆಸರ್ಟ್ ತಿನ್ನೋಣ ಅಂದ್ಕೊಂಡ್ವಿ. ಫಸ್ಟ್ ಆಫ್ ಆಲ್ ಫುಲ್ ಆಗಿತ್ತು. ಸೊ ಡೆಸರ್ಟ್ ಏನಾರು ಒಂಚೂರು ಲೈಟಾಗಿ ತಿನ್ನೋಣ ಅಥವಾ ಮಾಲ್ ಹೋಗೋಣ. ಹೋದ್ರೆ ಸುಮ್ಮನೆ 1 hour ಅಗೇನ್ ವೇಸ್ಟ್ ಆಗುತ್ತೆ, ಬೇಡ ಮನೆಗೆ ಒಂದು ರೆಸ್ಟ್ ಮಾಡೋಣ ಅಂತ ವಿ ಕೇಮ್ ಬ್ಯಾಕ್. ಮನೆಗೆ ಬಂದಾಗಲೇ ಆಲ್ಮೋಸ್ಟ್ ಇವಾಗ 4:15. ಆ್ಯಂಡ್ ನಾನು ಹೇಳಿದ್ನಲ್ಲ ಒಂದು ಪಾರ್ಸಲ್ ಇದೆ, ವಿಡಿಯೋದಕ್ಕಿಂತ ಮುಂಚೆನೂ ಹೇಳಿದೆ, ಒಟ್ಟಿಗೆ ಅನ್ಬಾಕ್ಸ್ ಮಾಡೋಣ ಅಂತ. ದಿಸ್ ಇಸ್ ದಟ್ ಪಾರ್ಸಲ್. ಐ ಹ್ಯಾವ್ ರಿಸೀವ್ಡ್ ದಿಸ್ ಫ್ರಮ್ ಮಾನ್ಯಾ ಡೆಕೋರೇಟಿವ್ಸ್ ಇನ್ಸ್ಟಾಗ್ರಾಮ್ ಪೇಜ್. ಸೊ ಇದು ಅವರ ಇನ್ಸ್ಟಾಗ್ರಾಮ್ ಪೇಜ್ ಆ್ಯಂಡ್ ಇಟ್ಸ್ ಅ ಡೆಕೋರೇಟಿವ್ ಮ್ಯಾಟ್ಸ್ ಪೇಜು. ನೋಡಿದ್ರೆ ಗೊತ್ತಾಗ್ತಿದೆ, ಇಟ್ಸ್ ಹ್ಯಾಂಡ್ ಮೇಡ್ ಡೆಕೋರೇಟಿವ್ ಮ್ಯಾಟ್ಸ್. ಆ್ಯಂಡ್ ಇದು ಮ್ಯಾಟ್ ಅಂದರೆ ಕಾಲು ಒರೆಸ್ಕೊಳ್ಳೋ ಥರ ಮ್ಯಾಟ್ ಅಲ್ಲ, ಮೇ ಬಿ ನಾವು ಟೇಬಲ್ ಮೇಲೆ ಇಡೋ ಥರ ಒಂದು ಡೆಕೋರೇಟಿವ್ ಪೀಸ್. ಸೊ ಈ ಥರ ನಾನು ಫಸ್ಟ್ ಟೈಮ್ ಈ ಥರ ಒಂದು ಪ್ರಾಡಕ್ಟ್ ಬಗ್ಗೆ ಕೇಳ್ತಾ ಇರೋದು, ನೋಡ್ತಾ ಇರೋದು, ಆಲ್ ದ್ಯಾಟ್. ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಟು ಓಪನ್ ಆ್ಯಂಡ್ ಸಿ ಹೌ ದಿಸ್ ಲುಕ್ಸ್, ಹೌ ದಿಸ್ ಫೀಲ್ಸ್ ಅಂತ. Oh, we have 2 mats. Oh my god, wow. Okay, this is how it is. ಈಗ ಗೊತ್ತಾಯಿತು ಇದು ಯಾಕೆ ನಾವು ಫೂಟ್ಗೆ ಈ ಥರ ರಬ್ ಮಾಡಿ ಯೂಸ್ ಮಾಡಬಾರ್ದು ಅಂದರೆ. ಇಟ್ಸ್ ಫುಲ್ ಆಫ್ ಲೈಕ್ ವೆಲ್ವೆಟಿ ಟೆಕ್ಸ್ಚರ್ ಥರ ಇದೆ ಆ್ಯಂಡ್ ಇಟ್ಸ್ ಹ್ಯಾಂಡ್ ಮೇಡ್. ಓ ಮೈ ಗಾಡ್, ಸೋ ಗುಡ್. ನಾವು ಏನಾದರೂ ಒಂದು ಫಂಕ್ಷನ್ಸು, ದೇವ್ರ ಮನೆ ಮುಂದೆ ಈ ಥರ ಬಿಡಿಸ್ತೀವಿ ಗೊತ್ತಾ, ರಂಗೋಲಿ, ಕಲರ್ ರಂಗೋಲಿ ಬಿಡ್ಸೋಕ್ಕಾಗಲ್ಲ ಅಂತ ಅಂದರೆ, ಇಲ್ಲ ದೀಪಾವಳಿ ಹಬ್ಬದಲ್ಲಿ ನಾವು ಕಲರ್ಫುಲ್ ಮನೆ ಒಳಗಡೆ ಹಾಕೋಕ್ಕಾಗಲ್ಲ. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿರ್ಬೋದು, ದೇವ್ರ ಮನೆಗೆ ಈ ಥರ ಸ್ಟಿಕ್ಕರ್ಸು ಬರುತ್ತಲ್ಲ, ಸೊ ಅದೆಲ್ಲ ಹಾಕೋಕ್ಕಾಗೋದಿಲ್ಲ ಅಂತ ಅಂದರೆ, ಅದರ್ ದ್ಯಾನ್ ದ್ಯಾಟ್ ದಿಸ್ ಈಸ್ ಸೋ ಗುಡ್. ವಾವ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಹಿಂದ್ಗಡೆ ಈ ಥರ ಇದೆ, ಲೆದರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇದನ್ನು ನಾವು ಟೇಬಲ್ ಮೇಲೆ ಅಥವಾ ಹೇಳ್ದಂಗೆ ಇಡೀ ಹಾಲಲ್ಲಿ ಮಧ್ಯದಲ್ಲಿ ಒಂದು ಫಂಕ್ಷನ್ ಏನೋ ನಡೀತಾ ಇದ್ದರೆ ಮಧ್ಯದಲ್ಲಿ, ಅಥವಾ ಫ್ಲವರ್ದು ಈ ಥರ ಎಲ್ಲ ಫ್ಲವರಲ್ಲೇ ಬಿಡಿಸ್ತೀವಲ್ಲ, ಗೊತ್ತಲ್ವ ನಿಮಗೆ, ಫ್ಲವರ್ ಡೆಕೋರೇಷನ್ ಮಾಡೋ ಬದಲು ಈ ಥರ ರೆಡಿ ಮ್ಯಾಟ್ಸೇ ಸಿಗ್ತಾ ಇದೆ. ಯು ಕ್ಯಾನ್ ಯೂಸ್ ಇಟ್ ಆ್ಯಸ್ ಯುವರ್ ಹೋಮ್ ಡೆಕೋರೇಷನ್, ಫಂಕ್ಷನ್ಸ್ಗೆ, ಇವೆಂಟ್ಸ್ಗೆ, ಹಬ್ಬಕ್ಕೆ. ವಾವ್, ನೈಸ್. ನಾನಿದಂತೂ ಫಸ್ಟ್ ಹೊಸ ಕಾನ್ಸೆಪ್ಟ್ ಇದು ನನಗೆ. ಸೊ ಇನ್ನೊಂದು ಯಾವ ಥರ ಇದೆ ನೋಡೋಣ. ಓ, ವಿ ಹ್ಯಾವ್ ಸ್ಟಿಲ್ ಮೋರ್. ಓಕೆ, ನಾನು ಹೇಳ್ದಂಗೆ ಸಿ ದಿಸ್ ಈಸ್ ಹೌ ಇಟ್ ಈಸ್. ಸೊ ಇದು ನಾವು ಇಟ್ಬಿಟ್ಟು ಸೈಡಲ್ಲಿ 3 ಆ ಥರ ಇವಾಗ ನಾನೆಲ್ಲ ಡೆಕೋರೇಟ್ ಮಾಡಿ ತೋರಿಸ್ತೀನಿ ನಿಮಗೆ. ನನಗೆ ಫುಲ್ ಖುಷಿ ಆಗೋಯ್ತು ನೋಡಿ. ಮ್ಯಾಟ್ ನೋಡೋದಕ್ಕೆ ನಾನು ರೆಡಿ ಇದ್ದೀನಿ, ನೀವೆಲ್ಲ ರೆಡಿ ಇದ್ದೀರಾ? ಓಕೆ, ದಿಸ್ ಈಸ್ ಹೌ ಇಟ್ ಈಸ್. ವಾವ್, ನೈಸ್. ನಂಗೆ ಸಖತ್ ಖುಷಿ ಆಗ್ತಿದೆ ಬಿಕಾಸ್ ಪಿಂಕ್ಸ್ ಆರ್ ಮೈ ಫೇವ್ರೆಟ್. ಆ್ಯಂಡ್ ಇದಂತೂ ನಾವೇನಾದರೂ ಇದನ್ನು ಫ್ಲೋರ್ ಮೇಲೆ ಹಾಕಿದ್ರೆ ಫ್ಲವರ್ ಡೆಕೋರೇಷನ್ ಅಂತಲೇ ಅನ್ಕೊತಾರೆ, ಯಾರೂ ತುಳಿಯೋದು ಇಲ್ಲ. ಅಂದರೆ ಅಷ್ಟು ನ್ಯಾಚುರಲ್ ಆಗಿ ಕಾಣ್ತಾ ಇದೆ. ವಾವ್, ಐ ಲವ್ಡ್ ಇಟ್. ಐ ಬ್ಯಾಡ್ಲಿ ನೀಡ್ ಇಟ್ ಬಿಕಾಸ್ ನೆಕ್ಸ್ಟ್ ಬರ್ತಾ ಇರೋ ಹಬ್ಬಕ್ಕೆ, ವರಮಹಾಲಕ್ಷ್ಮಿಗೆ ಪರ್ಫೆಕ್ಟ್ ಇದೆ ಇದು. ನೆಕ್ಸ್ಟ್ ಇನ್ನೇನು ಆಗಸ್ಟಲ್ಲಿ ವರಮಹಾಲಕ್ಷ್ಮಿ ಬರುತ್ತೆ, ಗೌರಿ ಗಣೇಶ, ದೀಪಾವಳಿ, ಎಲ್ಲ ಹಬ್ಬಕ್ಕೂ ಸಖತ್ತಾಗಿ ಅನಿಸುತ್ತೆ. ಚೆನ್ನಾಗಿದೆಯಾರನ್ನ? ಸೂಪರಾ? ಆ್ಯಂಡ್ ಬರೀ ಇಷ್ಟೇ ಅಲ್ಲ, ನಾನು ಅಂದ್ಕೊಂಡಿದ್ದೆ ಅವರು ಬರೀ ಇಷ್ಟೇ ಮಾಡ್ತಾರೆ ಅಂತ. ಶಿ ಹ್ಯಾಡ್ ಸೆಂಟ್ ಮೀ ದಿಸ್ ಬ್ಯಾಂಡ್. ಹೌ ಕ್ಯೂಟ್,
ಏನಿದು ನೀನು ಹೇಳ್ತಿದ್ದಲ್ಲ ಹ್ಯಾಂಡ್ ಮೇಡ್ ರಬ್ಬರ್ ಬ್ಯಾಂಡ್ ಅಂತ ಇದ್ಲು. ಸೊ ಕ್ರೋಶಾದಲ್ಲಿ ಮಾಡಿರೋದು. ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ, ಬ್ಯೂಟಿಫುಲ್. ಆ್ಯಂಡ್ ವಾಟ್ ಈಸ್ ದಿಸ್? ವಾವ್, ಹ್ಯಾಂಡ್ ಮೇಡ್ ಇಯರಿಂಗ್ಸ್. ಇದು ನೋಡಿದ್ರೆ ಗೊತ್ತಾಗುತ್ತೆ. ಸಿ, ಎಂಬ್ರಾಯ್ಡ್ರಿ ಥ್ರೆಡ್ಸ್ ಹಾಕಿ ಹ್ಯಾಂಡ್ ಮೇಡ್ ಇಯರಿಂಗ್ಸು ಕೊಟ್ಟಿದ್ದಾರೆ. ಸೋ ಸ್ವೀಟ್ ಆಫ್ ಹರ್. ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ದಿಸ್ ಇಸ್ ಸಮಥಿಂಗ್ ನ್ಯೂ. ಈ ಥರ ಏನೋ ಒಂದಿದೆ, ಈ ಥರ ಇರುತ್ತೆ ಅಂತ ನಂಗೆ ಗೊತ್ತೇ ಇಲ್ಲ. ಫ್ಲವರ್ ಎಲ್ಲ ತಂದು ರಂಗೋಲಿ ಎಲ್ಲ ಹಾಕಿ ಅದೆಲ್ಲ ತಲೆ ಕೆಡ್ಸ್ಕೊಳ್ಳೋ ಬದಲು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಸ್ವಲ್ಪ ವರ್ಸಿ ಎಲ್ಲ ಮಾಡಿ ಎತ್ತಿಟ್ಕೊಂಡ್ರೆ ಮತ್ತಿನ್ನೊಂದು ಫಂಕ್ಷನ್ಸ್ಗೆ, ಇವೆಂಟ್ಸ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಸೋ ಗುಡ್. ಇವ್ರ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಇಲ್ಲ ಇವ್ರ ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ಬಿಡ್ತೀನಿ. ಸೊ ದಟ್ ಯು ಕ್ಯಾನ್ ಗೋ ಚಾಟ್, DM ದೆಮ್ ಆರ್ ಕಾಲ್ ದೆಮ್ ಆ್ಯಂಡ್ ಆಸ್ಕ್ ವಾಟ್ ಸೊ ಆ್ಯಂಡ್ ಸೊ ಹೆಂಗೆ ಏನು ಅವ್ರ ಡೀಟೇಲ್ಸ್ ಎಲ್ಲ, ಪ್ರಾಡಕ್ಟ್ ಡೀಟೇಲ್ಸ್ ತಿಳ್ಕೊಳ್ಳಿ. ಆರ್ಡರ್ ಪ್ಲೇಸ್ ಮಾಡ್ಬೋದು. ನಂಬರ್ನೂ ಕೂಡ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆ್ಯಂಡ್ ಶಿ ಈಸ್ ಇನ್ ಮೀಶೋ ಕೂಡ. ಮೀಶೋ ಆ್ಯಪಲ್ಲೂ ಕೂಡ ನೀವು ಶಾಪ್ ಮಾಡ್ಬೋದು ಥ್ರೂ ಮೀಶೋ ಆ್ಯಪ್. ಸೊ ಮೀಶೋದು ಅಷ್ಟೇ ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕ್ಸ್ ಹಾಕ್ತೀನಿ. ಮೀಶೋಲು ಕೂಡ ಮಾನ್ಯ ಡೆಕೋರೇಟಿವ್ಸ್ ಅಂತಾನೆ ಇರೋದು ಅವ್ರದ್ದು ನೇಮ್. ಕ್ರಿಯೇಟಿವಿಟಿ ಇಸ್ ದಿಸ್ ಅಲ್ಲ. ರೆಕ್ಸೈನ್ ಯೂಸ್ ಮಾಡಿದ್ದಾರೆ ಅವರು, ಅವ್ರ ಮೆಟೀರಿಯಲ್ಲು. ಆ್ಯಂಡ್ ಸಾಫ್ಟ್ ಫರ್ ಯೂಸ್ ಮಾಡಿದ್ದಾರೆ. ಸೊ ಅದೆಲ್ಲ ಡೀಟೇಲ್ಸ್ ಏನು ಅವ್ರು ಮಾಡಿದ್ದಾರೆ, ಡೀಟೇಲ್ಸ್ ಯೂಸ್ ಮಾಡಿದ್ದಾರೆ ಅದನ್ನು ಕೂಡ ಕಲಿಸಿದ್ದಾರೆ. ಹೌ ಜೆನ್ಯೂನ್ ಆ್ಯಂಡ್ ದಿಸ್ ಲುಕ್ ಸೋ ಬ್ಯೂಟಿಫುಲ್. ಕ್ಯಾಮ್ರಾಗೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ದಿಸ್ ಇಸ್ ನಾಟ್ ದಟ್ ಪೇಯ್ಡ್ ಪ್ರಮೋಷನ್ ಆ್ಯಂಡ್ ಆಲ್. ಸೊ ನಾನು ಜೆನ್ಯೂನ್ ಆಗಿ ಐ ಹ್ಯಾವ್ ರಿಸೀವ್ಡ್ ದ ಪ್ರಾಡಕ್ಟ್ ಆ್ಯಂಡ್ ಐ ಲೈಕ್ಡ್ ಇಟ್. ಇಟ್ಸ್ ಸಮಥಿಂಗ್ ನ್ಯೂ ಥಿಂಗ್ ಫಾರ್ ಮೀ ಆ್ಯಂಡ್ ಐ ಲವ್ಡ್ ಇಟ್. ಅದಕ್ಕೆ ಐ ಆಮ್ ಶೋಯಿಂಗ್ ಯು ಗೈಸ್. ಆ್ಯಂಡ್ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಬರ್ತಾರ ಹಬ್ಬಕ್ಕೆ, ಇವೆಂಟ್ಸ್ಗೆಲ್ಲ ನೀವು ಆರ್ಡರ್ ಪ್ಲೇಸ್ ಮಾಡಬೇಕು ಅಂದರೆ ಡೀಟೇಲ್ಸ್ ಹೇಳಿದೆ ಅಷ್ಟೇ. ನಮ್ಮ ಸೌತ್ ಇಂಡಿಯಾದಲ್ಲಿ ಈ ಥರ ಪ್ರಾಡಕ್ಟ್ ಬಂದಿರೋದು ನಂಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಇದೆಲ್ಲ ನಾರ್ತ್ ಇಂಡಿಯಾ ಕಡೆ ಎಲ್ಲ ಹೌದು, ಅವ್ರ ಕಡೆ ಎಲ್ಲ ಈ ಥರ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತುಂಬ ದೀಪಾವಳಿ ಟೈಮಲ್ಲೆಲ್ಲ ಯೂಸ್ ಮಾಡ್ತಾರೆ. ಸೊ ಈಗ ನಾವುಗಳು ಕೂಡ ನಮ್ಮ ಹಬ್ಬಗಳಲ್ಲೂ ಯೂಸ್ ಮಾಡೋಣ. ಸೊ ಡಿಸ್ಕ್ರಿಪ್ಷನಲ್ಲೆಲ್ಲ ಕೊಟ್ಟಿರ್ತೀನಿ ಡೀಟೇಲು. ಪ್ಲೀಸ್ ಡೂ ಚೆಕ್, DM ಹರ್. ಪ್ರೈಸ್ ಡೀಟೇಲ್ಸ್ಗಾಗಿರ್ಬೋದು. ಆ್ಯಂಡ್ ಇದು ಕಸ್ಟಮೈಸು ಮಾಡ್ತಾರೆ. ನಿಮಗೆ ಇಷ್ಟೇ ಚಿಕ್ಕದು ಬೇಕು ಹಂಗೆಲ್ಲ ಇಲ್ಲ. ನಿಮ್ಗೆ ಎಷ್ಟು ದೊಡ್ಡದು ಬೇಕು, ಏನು ನಿಮ್ಗೆ ಯಾವ ಥರ ಲೆಂತ್ ಹೆಂಗೆ ಬೇಕು, ಡಿಸೈನ್ಸ್ ಹೆಂಗೆ ಬೇಕು, ಇದೇ ಡಿಸೈನ್ಸ್ ಅಲ್ಲ, ನಿಮಗೆ ಬೇರೆ ಡಿಸೈನ್ಸು ಈ ಥರ ನಮಗೆ ಬೇಕು ಅಂದ್ರೆಲ್ಲ ಕಸ್ಟಮೈಸ್ ಮಾಡ್ತಾರೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ಹರ್ ಡೈರೆಕ್ಟ್ಲಿ. ಆ್ಯಸ್ ಐ ಸೆ, ಪ್ಲೀಸ್ ಡೂ ಚೆಕ್ ಮೈ ಡಿಸ್ಕ್ರಿಪ್ಷನ್ ಆರ್ ಚೆಕ್ ಹರ್ ಥ್ರೂ ಇನ್ಸ್ಟಾಗ್ರಾಮ್ ಮಾನ್ಯ ಡೆಕೋರೇಟಿವ್ಸ್. ಮೀಶೋದಲ್ಲೂ ಅಷ್ಟೇ ಮಾನ್ಯ ಡೆಕೋರೇಟಿವ್. ನಮ್ಮ ನನ್ನ ಎಕ್ಸೈಟ್ಮೆಂಟು ನೋಡೋಕ್ಕಾಗ್ತಾ ಇಲ್ಲ. ಅವಳು ಇವಾಗ ಇದನ್ನು ತೊಗೊಂಡು ಡೆಕೋರೇಟ್ ಮಾಡಬೇಕಂತೆ. ಓಕೆ, ಲೆಟ್ ಹರ್ ಡೂ ದಿಸ್. ತಗೋ, ಬಂದು ಮುಟ್ಬಿಟ್ಟು ಸ್ಮೂತಾಗಿದೆ. ಆಮೇಲೆ ಇದು ನಾನು ಡೆಕೋರೇಟ್ ಮಾಡ್ತೀನಿ ಅಂತ. ಮಾಡು, ಅದೆಲ್ಲ ಮಾಡ್ತೀಯ? ಹಾಲ್ಗೆ ಮಾಡ್ತೀಯಾ? ಹಾಂ, ಮಾಡಾದ್ಮೇಲೆ ತೋರಿಸ್ತೀನಿ. ಅವ್ರನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ. ಸಿ, ದೇವ್ರ ಮನೆಗೆ ಈ ಮ್ಯಾಟ್ ಹಾಕಿದ್ದಾಳೆ, ಅಂದರೆ ಈ ಡೆಕೋರೇಟಿವ್ ಮ್ಯಾಟ್ ಹಾಕಿದ್ದಾಳೆ. ಸೊ ಇದನ್ನು ಆ ಕಡೆ ಕಾರ್ನರ್ಗೆ ಹಾಕಿದ್ದಾಳೆ, ಇಲ್ಲಿ ಮಧ್ಯದಲ್ಲಿ ಹಾಕಿದ್ದಾಳೆ. ಬ್ಯೂಟಿಫುಲ್ ಆರ್ನಾ, ಚೆನ್ನಾಗಿ ಮಾಡಿದೀಯಾ. ನಾನು ಇದನ್ನು ಹಾಲ್ಗೇನೋ ಹಾಕೋಣ ಅನ್ಕೊತಾ ಇದ್ದೆ, ಬಟ್ ಇವಳು ಇಲ್ಲಿ ಮಾಡಿ. ನೆಕ್ಸ್ಟ್ ನಾನು ನಮ್ಮ ಮನೇಲಿ ದಸರಾ ಹಬ್ಬ ಮಾಡಬೇಕು ಚೆನ್ನಾಗಿ ಈ ಸರಿ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯಾವುದೇ ಹಬ್ಬದಲ್ಲೂ ಐ ಆಮ್ ಗೋನಾ ಯೂಸ್ ದೀಸ್ ಮ್ಯಾಟ್ಸ್. ಆ್ಯಂಡ್ ಇನ್ ಬಿಟ್ವೀನ್ ದಿಸ್ ಇಸ್ ಮೇಡ್ ಅಪ್ ಆಫ್ ಫರ್ ಆ್ಯಂಡ್ ಲೆದರ್. ಸೊ ನೀವು ಇದು ಫಸ್ಟ್ ಆಫ್ ಆಲ್ ಕಾಲು ವರ್ಷ ಥರ ಮ್ಯಾಟ್ ಅಲ್ಲ, ಡೆಕೋರೇಟಿವ್, ಅದು ನಿಮಗೂ ಆಲ್ರೆಡಿ ಗೊತ್ತಾಗಿದೆ. ಆ್ಯಂಡ್ ನೀವು ಇದನ್ನು ವಾಶ್ ಏನೂ ಮಾಡೋಕ್ಕಾಗಲ್ಲ, ಅಂದರೆ ಬ್ರಷ್ ಏನು ಮಾಡಿದ್ರೆ ಈ ಲುಕ್ ಮತ್ತೆ ಬರಲ್ಲ, ಈ ಶೈನಿಂಗ್ ಎಲ್ಲ ಹೊಟ್ಟೋಗುತ್ತೆ. ಯು ಕ್ಯಾನ್ ಜಸ್ಟ್ ಡಿಪ್ ಇನ್ ದ ವಾಟರ್, ಅದನ್ನು ತೆಗೆದು ನೀಟಾಗಿ ಡ್ರೈ ಮಾಡ್ಕೊಳ್ಳಿ ಅಷ್ಟೇ. ಇನ್ ಕೇಸ್ ವಾಶ್ ಹೆಂಗೆ ಅಂತ ನಿಮ್ಮ ಮೈಂಡಲ್ಲಿದ್ದರೆ. ಏನು ಹೇಳೋರ್ನ? ಸೋಪ್ ಎಲ್ಲ ಇಲ್ಲ. ಅವಳಿಗೆ ಗೊತ್ತಾಗೋಯ್ತು ಈಗ. ಸೊ ದಿಸ್ ಇಸ್ ಸಮಥಿಂಗ್ ನ್ಯೂ ಥಿಂಗ್ ಫಾರ್ ಮೀ. ಐ ಆಮ್ ಸೊ ಲವಿಂಗ್ ಇಟ್. ಥ್ಯಾಂಕ್ ಯು ಮಾನ್ಯ ಡೆಕೋರೇಟಿವ್ಸ್ ಫಾರ್ ಸೆಂಡಿಂಗ್ ಮೀ ದಿಸ್. ಐ ಅಬ್ಸಲ್ಯೂಟ್ಲಿ ಲವ್ಡ್ ಇಟ್. ದಿಸ್ ಇಸ್ ಸಮಥಿಂಗ್ ಮೋರ್ ಕ್ರಿಯೇಟಿವ್. ಐ ಹ್ಯಾವ್ ನಾಟ್ ಕಮ್ ಅಕ್ರಾಸ್ ದೀಸ್ ಟೈಪ್ ಆಫ್ ಪ್ರಾಡಕ್ಟ್ಸ್ ಟಿಲ್ ಟುಡೇ. ಹ್ಯಾಂಡ್ಮೇಡ್ ಥಿಂಗ್ಸ್ ಆರ್ ವೆರಿ ಪ್ರೆಷಿಯಸ್ ಆ್ಯಂಡ್ ಇಟ್ ಟೇಕ್ಸ್ ಲಾಟ್ಸ್ ಆಫ್ ಎಫರ್ಟ್, ಲವ್ ಆ್ಯಂಡ್ ಆಲ್ ದ್ಯಾಟ್. ಥ್ಯಾಂಕ್ ಯು ಫಾರ್ ಸೆಂಡಿಂಗ್ ಮೀ ದಿಸ್ ಆ್ಯಂಡ್ ಐ ಅಬ್ಸಲ್ಯೂಟ್ಲಿ ಲವ್ಡ್ ಇಟ್. ಅದು ನನ್ನ ಕಂಪ್ಲೇಂಟು. ಬರೋ ತನಕ ಬಿಡಲಿಲ್ಲ. ಬನ್ನಿ ಮಾಮನ ರೂಮ್ ಹೆಂಗೆ ಮಾಡಿದ್ದಾರೆ ತೋರಿಸ್ತೀನಿ, ಅಂದರೆ ಅಷ್ಟು ಗಬ್ ಮಾಡಿದ್ದಾನೆ ಪ್ರೀತಮ್. ಐ ಡೋಂಟ್ ವಾಂಟ್ ಟು ಶೋ ಅವ್ನ ರೂಮ್ನ. ಎವ್ರಿವೇರ್ ಕ್ಲಾತ್ಸ್ ಬಿಟ್ಟರೆ ಬೇರೆ ನ್ಯಾಸ್ಟಿ ಥಿಂಗ್ಸ್ ಬೇರೆ ಏನೂ ಇಲ್ಲ, ಬಟ್ ಎವ್ರಿವೇರು. ಹಾಂ, ಅಷ್ಟೇ. ಇವಾಗ ಇದನ್ನು ಕೇಳಿಸ್ಕೊಂಡ್ರೆ ಪ್ರೀತಮ್ಗೂ ಇವಳಿಗೂ ಹತ್ಕೊಳ್ಳುತ್ತೆ. ಲೈಟ್ ಆಫ್ ಮಾಡಿಬಿಡು ಮಾಮನ ರೂಮ್. ಇವಾಗ ವಿ 3 members ವಿಲ್ ಪ್ಲೇ ಉನೋ. ನಾನು ಮತ್ತೆ ಅನುಷತ್ತೆ ಮಾವನ್ ಸೇರಿಸ್ಕೊಂಡು ಸೋಲಿಸ್ತೀವಿ. ನಮ್ಮ ಮಾನ ಚೆನ್ನಾಗಿ ಉನೋ ಆಡೋದು ಕಲ್ತ್ಬಿಟ್ಟು ನನ್ನನ್ನು ಎಷ್ಟೊಂದು ಸೋಲ್ಸಿದ್ದಾಳೆ. ಈಗ ಮಾಮನ ಜೊತೆ ನೆನ್ನೆ ನಾವು 3 members ಕೂಡ ಆಡಿದ್ವಿ ಒಂದು 2-3 ಗೇಮು. ಪ್ರೀತಮು ಬಂದಿದ್ದ. ಸೊ ಮಾಮನ ಜೊತೆ
ಒಂದಲ್ಲಿ 3-4 ಆಡಿದ್ದು, 2ರಲ್ಲಿ ನೀನು ಗೆಲ್ಲಿಲ್ವಾ? 3 ಗೇಮ್ಸ್ ಏನೋ ಆಡಿದ್ದು. ಅದಕ್ಕಿಂತ ಮುಂಚೆ ನಾನು ನೀನು ಎಷ್ಟೋ ಗೇಮ್ಸ್. ಇವಾಗ ವಿಲ್ ಪ್ಲೇ ಸಮ್ ಊನೋ ಗೇಮ್ಸ್ ಟುಗೆದರ್ ವಿ 3. ಯಾರು ವಿನ್ ಆದ್ರು? ಮಾಮ. ಏನು ಹೇಳಿದ್ದೆ ನೀನು? ಈಗ ತಾನೆ ಸೋಲ್ಸ್ತೀವಿ ಮಾಮನ್ನ. ಮಾಮ ಚೀಟಿಂಗ್ ಮಾಡಿದ್ರು ಅದಕ್ಕೆ. ಯು ಗೈಸ್, ಇಂಪಲ್ಸ್ ಡಿಸಿಷನ್ ಥರ ಐ ಆಮ್ ಗೋಯಿಂಗ್ ಟು ಗೆಟ್ ಮೈ ಹೇರ್ ಕಲರ್ ಡನ್ ಸಿನ್ಸ್ ಇಟ್ಸ್ ಬೀನ್ 2 years ನಿಯರ್ಲಿ ಹೇರ್ ಕಲರ್ ಮಾಡಿಸಿಲ್ಲ. ಅಷ್ಟೇ, 1 ಟೈಮ್ ಹಾಕ್ಕೊಂಡಿದ್ದೆ ಅಷ್ಟೇ. ಗ್ರೇ ಹೇರ್ ತುಂಬಾ ಜಾಸ್ತಿ ಆಗಿದೆ. ಇಟ್ಸ್ ಲೈಕ್ ಐ ಡೋಂಟ್ ಮೈಂಡ್ ಇಫ್ ಐ ಹ್ಯಾವ್ ಮೋರ್ ಗ್ರೇ ಹೇರ್ ಆಲ್ ದ್ಯಾಟ್. ಸೊ ದಟ್ಸ್ ದ ರೀಸನ್ ನಾನು ಮಾಡಿಸಿರಲಿಲ್ಲ. ಬಟ್ ಯಾಕೋ ನನಗೆ ಇವಾಗ ಒಂದು ಚೇಂಜ್ ಬೇಕು, ಹೇರ್ ಕಲರಿಂಗ್ ಮಾಡಿಸ್ಕೊಳ್ಳೋಣ ಅಂತ ಅನಿಸ್ತಾ ಇದೆ. ಅದಕ್ಕೆ ಐ ಆಮ್ ಗೋಯಿಂಗ್ ಟು ಗೆಟ್ ಮೈ ಹೇರ್ ಕಲರ್ ಡನ್. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ತುಂಬ ಹೇಳೋಣಲ್ಲ, ಬಿಹೈಂಡ್ ತುಂಬ ಹೋಗ್ತಾ ಇದೆ. ಸೊ ಟುಡೇ ಅ ಗುಡ್ ಫುಡ್ ಆ್ಯಂಡ್ ಅ ಚೇಂಜ್ ಹೇರ್ ಕಲರ್ ಆಲ್ ದ್ಯಾಟ್ ವಿಲ್ ಮೇಕ್ ಮೀ ಸೋ ಮಚ್ ಹ್ಯಾಪಿ. ನಾನು ಮಾಡಿಸಿದ್ದು ವಿಂಗ್ಸಲ್ಲಿ RR ನಗರ. ಸೊ ದಿಸ್ ಟೈಮ್ ಐ ಆಮ್ ಗೋನಾ ಡೂ ದಟ್ ಇನ್ ಹೇರ್ಪೋರ್ಟ್ ಸಲೂನ್. ಐ ಲವ್ ದೇರ್ ಸರ್ವಿಸ್ ಎನಿ ಹೌ. ನಾನು ಸ್ಪಾ ಅಂತೂ ಅಲ್ಲೇ ಮಾಡಿಸೋದು, ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತು. ಆ್ಯಂಡ್ ಈ ಸರಿ ಹೇರ್ ಕಲರ್ ಕೂಡ ಟ್ರೈ ಮಾಡೋಣ. ಆ್ಯಂಡ್ ನಂಗೆ ತುಂಬ ಇಲ್ಲ, ನಂಗೆ ಕ್ರೌನ್ ಏರಿಯಾ ಸ್ವಲ್ಪ ಕಲರಿಂಗ್ ಸ್ವಲ್ಪ ಎಕ್ಸ್ಟ್ರಾ ಅನ್ನೋ ಥರ ಫೀಲ್ ಆಗಲಿ ಅಂತ ಅಷ್ಟೇ. ಆ್ಯಂಡ್ ಅವ್ರಿಗೂ ಅದನ್ನೇ ಹೇಳ್ತೀನಿ ನನ್ನ ರಿಕ್ವೈರ್ಮೆಂಟ್. ಮನೆಯಿಂದ ಅಂತೂ ವಾಕೇಬಲ್ ಡಿಸ್ಟೆನ್ಸ್ 5 ನಿಮಿಷದ ದಾರಿ. ಅಟ್ ದ ಸೇಮ್ ಟೈಮ್ ಮಳೆ ಬರೋಂಗಾಗಿದೆ, ನಂಗೆ ಬೇರೆ ಕಡೆ ಎಲ್ಲ ಹೋಗೋ ಮೂಡು ಇಲ್ಲ. ಇದು ಒಂಥರ ಇಂಪಲ್ಸ್ ಡಿಸಿಷನ್. ಹಾಗಾಗಿ ಐ ಆಮ್ ಗೋಯಿಂಗ್ ಫಾರ್ ಹೇರ್ಪೋರ್ಟ್ ಸಲೂನ್ to do my hair. Yeah. In the summer, man, it feels like yesterday when she was looking out that window on the bus to 2nd grade. The first step she'd ever take, the first cut from a heartbreak. Been through it all, but now it's time to go our separate ways. There's a first for everything, like her hand holding mine. Now I'm left here with the pain from her I love you goodbye. And though it hurts to watch my whole world become the woman she would be, the thing that I forgot would set her free. I taught her how to leave. Back in the home and I'm loving it. ನೋಡ್ತಾ ಇರ್ಬೋದು ನೀವು. ದಿಸ್ ಇಸ್ ಸಮಥಿಂಗ್ ಲೈಕ್, ನೋಡಿದ್ರಲ್ಲ ನೀವು, ಫುಲ್ ಬರ್ಗಂಡಿ ಅನಿಸ್ತಿದೆ, ಒಂಥರ ಕಾಪರ್ ರೆಡ್ ಅನಿಸ್ತಾ ಇದೆ. ಐ ಆಮ್ ಲವಿಂಗ್ ಇಟ್. ನಾನು ಮುಂಚೆನೂ ತುಂಬ ಇಯರ್ಸ್ ಬ್ಯಾಕ್ ರೆಡ್ ಥರ ಮಾಡಿಸಿದ್ದೆ. ಇವಾಗ ಅಗೇನ್ ಐ ಹ್ಯಾವ್ ಡನ್ ದಿಸ್. ಇಟ್ಸ್ ಲುಕಿಂಗ್ ಟೂ ಗುಡ್. ಅಂದರೆ ನೀವು ಮಾರ್ನಿಂಗ್ ಸನ್ಲೈಟ್ ಅಥವಾ ಈಗ ನೋಡಿ ಗೊತ್ತಾಗ್ತಿದೆ ಅಲ್ಲ. ಸೊ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಸ್ಟ್ರೀಕ್ಸ್ ಸ್ವಲ್ಪ ದಿನ ಹಿಂಗಿರಲಿ, ಆಮೇಲೆ ಫುಲ್ ಗ್ಲೋಬಲ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಸ್ಟ್ರೀಕ್ಸ್ ಅಲ್ಲ, ಫುಲ್ ಹೇರೇ ಕಲರ್ ಮಾಡಿಸ್ಬಿಡೋಣ ಅಂತ ಅನ್ಕೋತಾ ಇದ್ದೀನಿ. ಬಿಕಾಸ್ ತುಂಬ ಗ್ರೇ ಹೇರ್ ಆಗಿದೆ. ಅದೇ ಹೇಳಿದೆ, ತುಂಬ ಗ್ರೇ ಹೇರ್ 2 ವರ್ಷದಿಂದಿದೆ. ತುಂಬ ಜನ ಕಲರಿಂಗ್ ಮಾಡಿಸು ತುಂಬ ಕಾಣ್ತಿದೆ ಅಂದರು. ಐ ಆಮ್ ಓಕೆ ವಿತ್ ಇಟ್. ಬಟ್ ಒಂದು ಫುಲ್ ಹೇರ್ನೇ ಕಲರ್ ಚೇಂಜ್ ಮಾಡೋಣ ಅಂತ. ಬಟ್ ನಂಗೆ ಡಾರ್ಕ್ ಕಲರ್ ಇಷ್ಟ. ನೋಡೋಣ ಯಾವ ಕಲರ್ ಕುತ್ಕೊಳ್ಳುತ್ತೆ ನನ್ನ ಫೇಸ್ಗೆಲ್ಲ, ಯಾವ ಚೆನ್ನಾಗಿ ಕಾಣುತ್ತೆ ಅಂತ. ಐ ಡೋಂಟ್ ವಾಂಟ್ ದಟ್ ಬ್ಲಾಂಡ್ ಆ ಥರ. ಅದಕ್ಕೆ ನಾನು ಇವತ್ತು ಅಷ್ಟೇ ಲೈಟ್ ಕಲರ್ಗೆ ಹೋಗಲಿಲ್ಲ. ಸಮಥಿಂಗ್ ರೆಡ್ ಶೇಡ್, ಕಾಪರ್ ಶೇಡ್ಗೆ ಹೋದೆ. ದಿಸ್ ಈಸ್ ಹೌ ಇಟ್ಸ್ ಲುಕಿಂಗ್. ಸೊ ಯಾ, ಒಂಥರ ರ್ಯಾಂಡಮ್ ವ್ಲಾಗ್. ಐ ಥಾಟ್ ಐಮ್ ಗೋನಾ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್ ಅಂತ. ಬಿಕಾಸ್ ನಾಳೆ ಮಂಡ್ಯಾಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಪಕ್ಕ ಅದು ಇವತ್ತು ಹೋಗ್ತೀನಿ ಅಂದ್ಕೊಂಡು ನೆನ್ನೆ ಹೋಗ್ತೀನಿ ಅಂದ್ಬಿಟ್ಟು ಹೋಗೋಕ್ಕಾಗಿರಲಿಲ್ಲ. ಬಟ್ ಟುಮಾರೋ ವಿ ಆರ್ ಗೋಯಿಂಗ್ ಟು ಮಂಡ್ಯ. ಸೊ ವಿಲ್ ಬಿ ಬ್ಯಾಕ್ ಸೂನ್. ಪ್ರೀತಮ್ ಮೇ ಬಿ ಹಿ ಮೇ ಕಮ್ ಆಫ್ಟರ್ 2 days, ಬಟ್ ಐ ವಿಲ್ ಬಿ ದೇರ್ ಫಾರ್ 1 week ಅನ್ಕೋತಿದ್ದೀನಿ. ಅಥವಾ ಇವನ್ ಐ ವಿಲ್ ಬಿ ಬ್ಯಾಕ್ ಸೂನ್, ಏನೂ ಗೊತ್ತಿಲ್ಲ. ಮೇ ಬಿ ಅಗೇನ್ ವ್ಲಾಗ್ ಎಲ್ಲ ಮಾಡ್ತೀನಿ. ಇಲ್ಲ ಮಂಡ್ಯಾಗೆ ಹೋದ್ರೂ ನಮ್ಮ ಅಮ್ಮದು ಯಾವ್ದಾರು ರೆಸಿಪೀಸ್ ಅಗೇನ್ ಫಿಲ್ಮ್ ಎಲ್ಲ ಮಾಡೋಣ. ಸೊ ಯಾ, I'm gonna end this video, this random video here itself. Love watching this video. If so, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Bye.